ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ಇವತ್ತು ಸೋಮವಾರ, ಡೇಟ್ ಎಷ್ಟೋ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. 4ನೇ ತಾರೀಕು ಸೋಮವಾರ. ಸೊ ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ. ನನ್ನ ಮಗನಿಗೆ ರೈಮ್ಸ್ ಹಾಕಿದ್ದೆ, ರೈಮ್ಸ್ ನೋಡ್ತಾ ಇದ್ದಾನೆ ಅವನು. ಸೊ ಹೊರಗಡೆ ಹೊರಟಿದ್ದೀವಿ. ಏನಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಕ್ಲೀನಿಂಗ್ ಆಲ್ಮೋಸ್ಟ್ 80% ಅಷ್ಟು ಕ್ಲೀನಿಂಗ್ ಆಗಿಬಿಟ್ಟಿದೆ. ಇನ್ನೊಂದು 20% ಅಷ್ಟು ಬ್ಯಾಲೆನ್ಸ್ ಇದೆ. ಈ ಟಿ ವಿ ಕ್ಯಾಬಿನೆಟ್, ಈ ಫ್ರಿಡ್ಜ್ ಒಳಗಡೆ ಎಲ್ಲ ಕ್ಲೀನ್ ಆಗಿದೆ. ಬರೀ ಮೇಲ್ಗಡೆ ಇದೆಯಲ್ಲ, ಇದನ್ನು ಕ್ಲೀನ್ ಮಾಡಬೇಕು. ವಿಂಡೋಸ್ ಎಲ್ಲ, ರೂಮ್ ಎಲ್ಲ ಒಂದೆರಡು ಆಗಿದೆ. ಇನ್ನು ಈ ವಿಂಡೋ ಮತ್ತು ಈ ಡೋರ್ ಇದೆಲ್ಲ ಕ್ಲೀನ್ ಮಾಡಬೇಕು. ಜೊತೆಗೆ ಇದು ವಾಲ್ ಕ್ಲಾಕ್ಸು, ಏನು ಇದೆಲ್ಲ ಫೋಟೋ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಒರೆಸ್ಬೇಕು. ಸೊ ಕಿಚನ್ ಅಂತೂ ಕ್ಲೀನ್ ಆಗಿದೆ. ಅದು ಸ್ವಲ್ಪ ಪಾತ್ರೆನ ನೀಟಾಗಿ ಜೋಡಿಸ್ಬೇಕು. ಹಿಂಗಿದೆ. ಸೊ ನಾನು ಕ್ಲೀನಿಂಗ್ ವಿಡಿಯೋ ಎಲ್ಲ ಮಾಡಲಿಲ್ಲ, ಯಾಕಂದರೆ ಪಾಪ ನೋಡಿಕೊಂಡು ವೀಡಿಯೋನೂ ಮಾಡಿಕೊಂಡು ಕ್ಲೀನಿಂಗ್ ಎಲ್ಲ ಮಾಡೋದು ತುಂಬಾ ಹಿಂಸೆ ಆಗಿಬಿಡುತ್ತೆ. ಪಾತ್ರೆ ಎಲ್ಲ ತೊಳೆದು ನೆನ್ನೆಲ್ಲ ಸಾಕಾಯಿತು ಅಂತಲೇ ಹೇಳ್ಬೋದು. ಇವತ್ತೇನೆಂದರೆ ಫ್ರೆಶ್ ಅಪ್ ಆಗಿಬಿಟ್ಟು ದೇವರಿಗೆ ಸೀರೆ ತರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನು ನನ್ನ ತಂಗಿ ಬರ್ತಾಳೆ. ಸೊ ಹೊರಟಿದ್ದೀವಿ. ಲಿರಿಷನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಟೈಮ್ 4 ಆಯಿತು. ಬಂದಿಲ್ಲ, ಅವಳು ವಾಶ್ರೂಮಲ್ಲಿದ್ದಾಳೆ. ಸೊ ಅವಳು ಬಂದ ತಕ್ಷಣ ಈಗ ಹೊರಟಿದ್ದೇನೆ. ಇಲ್ಲಿ ಇವನು ರೈಮ್ಸ್ ನೋಡ್ತಾ ಇದ್ದಾನೆ. ಬಂಗಾರು ನಮ್ಮ ಏನು ಹಿಂಗೆ ಮಾಡ್ತಾಳೆ ಅನ್ಕೋತೆ ನಾನು. ಸೊ ಅವನಿಗೆ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಟೋಪಿ ಒಂಚೂರು ಚಿಕ್ಕದಾಗ್ಬಿಟ್ಟಿದೆ, ಹೊಸ ತಂದಿದ್ದಾರೆ ಶೋ, ಸ್ವಲ್ಪ ಚಿಕ್ಕದಾಗ್ಬಿಟ್ಟಿದೆ, ಚಿಕ್ಕದು. ಸೊ ಈಗ ಹೊರಡ್ತೀವಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ನಾನು ಹೋಗ್ತಾ ಸಿಗ್ತೀನಿ. ಈಗ ಆಟೋದಲ್ಲಿ ಹೋಗಬೇಕು. ಹೊರಡ್ತೀವಿ ಇನ್ನೇನು. ಸೊ ನಮ್ಮ ಲಿರಿಷಾ ರೆಡಿ ಆಗಿದ್ದಾಳೆ. ನಡೀರಿ. ಬಾಯ್ ಬಾಯ್. ಬೇಡ ಇರು, ನಾನು ಬರ್ತೀನಿ, ಇರು. ಸೊ ನಾವು ರೆಡಿ, ಈಗ ಹೋಗ್ತಾ ಇದ್ದೀವಿ. ಮನೆ ಜೇಬ್ಗೆ ಬರಲ್ಲ ಮಾಡಬೇಡ, ನಡಿ ಸುಮ್ಮನೆ. ಮೊದಲೇ ಹೇಳಿದಾಗೆ ಕ್ಲೀನಿಂಗ್ ಆಲ್ಮೋಸ್ಟ್ ಆಗಿತ್ತು. ಇನ್ನು ಶಾಪಿಂಗ್ ಮಾಡಬೇಕಾಗಿತ್ತು. ಇವತ್ತು ಫಸ್ಟ್ ಶಾಪಿಂಗ್ ಅಂತ ಸ್ಯಾರಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೇಗೆ ಅಂದರೆ ಒಂದು 5 ವರ್ಷದಿಂದ ಹಬ್ಬ ಮಾಡ್ತಾಯಿದ್ದೀನಿ. 5 ಇಯರ್ಸಿಂದನೂ ನಾನು ಯಾವಾಗ ಕ್ಲೀನಿಂಗ್ ಎಲ್ಲ ಮಾಡ್ತೀನಿ ಆವಾಗ ನಾನ್ ವೆಜ್ ಸ್ಟಾಪ್ ಆಗಿರುತ್ತೆ. ಆ ಟೈಮಲ್ಲೇ ನಾನು ಹೊಸ ಸೀರೆ ತೊಗೊಂಬರೋದು ದೇವರಿಗೆ ಅಂತ. ಅದೇನೋ ಗೊತ್ತಿಲ್ಲ, ನಾನು ಫಸ್ಟಿಂದನೂ ಹಾಗೆ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಕೆಲವರು ಮಾಡ್ಬೋದಲ್ವಾ, ಮೊದಲೇ ತಂದು ಇಟ್ಕೊಬೋದಲ್ವಾ ಅಂತೆಲ್ಲ ಕೇಳ್ತಾರೆ. ಬಟ್ ಅದೇನೋ ನನಗೆ ಸಮಾಧಾನ ಅಂತ ಅನಿಸಿಲ್ಲ ಇದುವರೆಗೂ. ನಾನ್ ವೆಜ್ ಸ್ಟಾಪ್ ಆದಮೇಲೆ ತೊಗೊಂಬರೋದು. ಇನ್ನು ಕೆಲವರು ಅದೇ ಈಗ ಅಂಗಡಿಲೆಲ್ಲ ಬರೋರೆಲ್ಲ ಸೀರೆ ಮಾರೋದಕ್ಕೆ, ಅಂದರೆ ಸೀರೆ ತೋರ್ಸೋದಕ್ಕೆ ಹುಡುಗಿರಿರ್ತಾರಲ್ಲ, ಸೊ ಅವರು ನಾನ್ ವೆಜ್ ತಿಂದ್ಬಿಟ್ಟಿರ್ಬೋದಪ್ಪ. ಆ ಥರ ಎಲ್ಲ ಏನೋ ಟ್ರಿಕ್ಕಿ ಕ್ವೆಶನ್ಸ್ ಕೇಳ್ತಾರೆ. ಬಟ್ ಅದು ನನಗೆ ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ ನನಗೆ. ಯಾವಾಗಲೂ ಅಷ್ಟೇ, ನಾನು ಯಾವಾಗ ನಾನ್ ವೆಜ್ ತಿನ್ನೋದು ಸ್ಟಾಪ್ ಮಾಡ್ತೀನೋ ಆವಾಗಲೇ ನಾನು ಹೊಸ ಸೀರೆ ತೊಗೊಂಬರೋದು ಮನೆಗೆ. ಸೊ ನೀವೆಲ್ಲ ಹೆಂಗೆ ಮಾಡ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ, ಆಯಿತಾ? ಸೊ ಒಂದು ಸೀರೆ ಅಂಗಡಿಗೆ ಹೋದ್ವಿ, ಅದೇನು ಅಷ್ಟು ಚೆನ್ನಾಗಿರಲಿಲ್ಲ. ಇನ್ನೊಂದು ಸೀರೆ ಅಂಗಡಿಗೆ ಹೋದ್ವಿ, ಕರ್ನಾಟಕ ಸಿಲ್ಕ್ಸ್ಗೆ ಹೋದ್ವಿ, ಅಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ. ಇನ್ನೊಂದು ನೀಲ್ಕಮಲ್ಗೆ ಹೋದ್ವಿ, ಅಲ್ಲಿ ಒಳಗಡೆ ಹೋಗೋಕ್ಕೆ ಬಿಡಲಿಲ್ಲ, ಜನ ಜಾಸ್ತಿ ಇದ್ದಾರೆ, ಇರಿ ಮೇಡಮ್ ಒಂದು 10 ನಿಮಿಷ ಅಂತಂದರು. ಸೊ ಅಲ್ಲಿಗೆ ಹೋಗಲೇ ಇಲ್ಲ. ಅಲ್ಲಿಂದ ನಾವು ಒಂದು ಚಿನ್ನದ ಅಂಗಡಿಗೆ ಹೋದೆ. ನಾನು ಅಲ್ಲಿ ಒಂದು ತುಪ್ಪದ ದೀಪ ತಗೊಂಡೆ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ತುಪ್ಪದ ದೀಪ ತಗೊಂಡೆ. ಸೊ ಅದನ್ನು ಅಲ್ಲಿ ಮುಗಿಸಿ ನಾವು ನವೀನ್ ಸ್ಯಾರಿ ಸೆಂಟರ್ ಅಂತ ಇದೆ ಮಂಡ್ಯದಲ್ಲಿ. ಸೊ ಮಂಡ್ಯದವ್ರಿಗಾದರೆ ಗೊತ್ತಿರುತ್ತೆ. ಅಲ್ಲಿಗೆ ಬಂದ್ವಿ. ಅಲ್ಲಿ ಬಂದು ಒಂದು ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ನಾನು ನನ್ನ ಸಿಸ್ಟರ್ ಹೋಗಿದ್ವಿ. ಕೊನೆಗೆ ಯಶು ಕೂಡ ಬಂದು ಜಾಯಿನ್ ಆದರು. ಸೊ ಅವತ್ತು ಸ್ಯಾರಿ ಶಾಪಿಂಗ್ ಅಷ್ಟೇ, ಇನ್ನೇನು ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ, ಡೈರೆಕ್ಟ್ ಮನೆಗೆ ಬಂದುಬಿಟ್ವಿ. ಇದಾದಮೇಲೆ ಇದು ಇನ್ನೊಂದು ದಿನ, ಅಂದರೆ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಲಿರಿಷನ್ಗೆ ಇದೊಂದು ಮೆಟೀರಿಯಲ್ ತೊಗೊಂಬಂದಿದ್ದೆ, ಡ್ರೆಸ್ನ ಸ್ಟಿಚ್ ಮಾಡಬೇಕಂತ. ಈ ಸಲ ಹಬ್ಬಕ್ಕೆ ಅವಳಿಗೆ ನಾನೇ ಡ್ರೆಸ್ ಸ್ಟಿಚ್ ಮಾಡಿರೋದು. ಹಾಗೆಯೇ ನನಗೂ ಕೂಡ ಈವ್ನಿಂಗ್ ಒಂದು ಸೀರೆ ಹಾಕ್ಕೊಂಡಿದ್ದೆ, ಗ್ರೀನ್ ಕಲರು, ಗ್ರೀನ್ ಸ್ಕೈ ಬ್ಲೂ ಮಿಕ್ಸಲ್ಲಿ. ಸೊ ಆ ಸೀರೆದು ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ. ಒಂಥರ ಖುಷಿಯಾಗುತ್ತಲ್ಲ ಇದರೆಲ್ಲ ಮಾಡಿದಾಗ. ನನಗಂತೂ ಸ್ಟಿಚಿಂಗ್ ಅಂದರೆ ತುಂಬ ಫೇವ್ರೇಟ್. ಏನೋ ಒಂಥರ ನನಗೆ ಸ್ಟಿಚ್ ಮಾಡೋದಂದರೆ ತುಂಬಾ ಇಷ್ಟ. ಲಿರಿಷನ್ಗೆ ಇದೊಂದು ಕ್ರಾಪ್ ಟಾಪ್ ಲೆಹೆಂಗಾ ಸ್ಟಿಚ್ ಮಾಡಿದ್ದೆ. ಸೊ ನೀವು ಹೆಂಗಿರುತ್ತೆ ಅಂತ ನನಗೆ ನೆಕ್ಸ್ಟ್ ಹಬ್ಬಕ್ಕೆ ಹಾಕ್ತೀನಲ್ಲ ಆ ವ್ಲಾಗಲ್ಲಿ ತಪ್ಪದೇ ಹೇಳಿ, ಆಯಿತಾ? ಸೊ ಇಲ್ಲಿ ಬಂದು ಪಾಪಗೆ ಡ್ರೆಸ್ನ ಸ್ಟಿಚ್ ಮಾಡಿದೆ. ಜೊತೆಗೆ ಒಂದು ಕ್ಯಾನ್ ಕೂಡ ಸ್ಟಿಚ್ ಮಾಡಿದೆ. ಇದು ಸ್ಕರ್ಟ್ ಏನಿದೆ ಸ್ವಲ್ಪ ಅಗಲವಾಗಿ ಚೆನ್ನಾಗಿ ಕೂತ್ಕೊಳ್ಳಿ ಅಂತ ಒಂದು ಕ್ಯಾನ್ ಸ್ಕರ್ಟ್ ಕೂಡ ಸ್ಟಿಚ್ ಮಾಡಿಕೊಂಡೆ. ಇನ್ನು ಈ ಸಲ ಹಬ್ಬ ಮಾಡೋದಾ ಬೇಡವಾ ಅಂತ 2 ಮನಸ್ಸಿತ್ತು. ಮಾಡಲಾ ಅಥವಾ ಬೇಡವಾ, ಈ ವರ್ಷ ಸ್ಕಿಪ್ ಮಾಡಲಾ ಅಂತ ಅನ್ನಿಸ್ತಾ ಇತ್ತು. ಬಟ್ ಒಬ್ಬರು ಯೂಟ್ಯೂಬಲ್ಲಿ ಸಡನ್ನಾಗಿ ಅದು ವಿಡಿಯೋ ರೆಫರ್ ಆಯಿತು ನನಗೆ. ಅಂದರೆ ವಿಡಿಯೋ ಸರ್ಚ್ ಲಿಸ್ಟಲ್ಲಿ ಅದಾಗದೇ ಆಟೋಮೆಟಿಕ್ ಬಂತು. ಅದರಲ್ಲಿ ಈ ಸಲ ಹಬ್ಬನ ಮಾಡಲೇಬೇಕು, ತುಂಬ ಚೆನ್ನಾಗಿದೆ ಈ ವರ್ಷ ಅಂತ ಹೇಳಿದ್ರು.
ಇನ್ನು ನಾನು ಈ ಥರ ಯಾವುದಾದ್ರೂ ಒಂದು ವಿಷಯದಲ್ಲಿ ಗೊಂದಲದಲ್ಲಿದ್ದಾಗ ನಾನು ದೇವ್ರನ್ನೇ ಕೇಳ್ಕೊತೀನಿ, ಏನಾದರೂ ಒಂದು ಸೂಚನೆ ಕೊಡು, ನನಗೆ ಈ ಥರ ಹಬ್ಬ ಮಾಡೋದೇ ಬೇಡವಾ ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಸೊ ಅದು ಸಡನ್ನಾಗಿ ವಿಡಿಯೋ ಬಂತಲ್ವ, ಹಾಗಾಗಿ ಅದರಲ್ಲಿ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ವರ್ಷ ತುಂಬಾ ಚೆನ್ನಾಗಿರೋ ವರ್ಷ ಇದು, ಮಾಡಲೇಬೇಕು, ನಿಲ್ಲಿಸ್ಬೇಡಿ ಯಾವುದೇ ಕಾರಣಕ್ಕೂ ಅನ್ನೋ ಥರ ಹೇಳಿದ್ರು ಅವರು. ಸೊ ಹಾಗಾಗಿ ನಾನು ದೇವರೇ ಕೊಟ್ಟಿರೋ ಸೂಚನೆ ಇದು, ಮಾಡು ನೀನು ಅಂತ ದೇವರೇ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡು ಅದೇನಾದರೂ ಆಗಲಿ ಮಾಡೋಣ ಅಂತ ಅಂದ್ಕೊಂಡೆ. ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದರೆ ಕ್ಲೀನಿಂಗ್ ಮಾಡೋದೇ ಸ್ವಲ್ಪ ಕಷ್ಟ ಆಯಿತು. ಬಿಕಾಸ್ ಪಾಪುನೂ ನೋಡಬೇಕು, ಅವನ್ನ ಕೇರಿಂಗ್ ಮಾಡಲೇಬೇಕು ನನ್ನ ಕೆಲಸ ಎಷ್ಟಿದ್ರು ಅಷ್ಟೇ. ಸೊ ಇದೇ ಸ್ವಲ್ಪ ಒಂಚೂರು ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ. ಬಟ್ ಮೇಯ್ನ್ ಇದ್ದಿದ್ದಂದರೆ ಪಾತ್ರೆಗಳೆಲ್ಲ ವಾಶ್ ಮಾಡೋದಂದರೆ ನನಗೆ ಜಾಸ್ತಿ ಇದ್ದಿದ್ದು. ಯಾಕಂದರೆ ತುಂಬ ಪಾತ್ರೆಗಳೆಲ್ಲ ತುಂಬ ಇಲ್ಲ, ಜಸ್ಟ್ ಸ್ವಲ್ಪ ಇದೆ. ಬಟ್ ತೊಳೆಯೋದಕ್ಕೆ ನೀಟಾಗಿ ಜಾಗ ಇಲ್ಲ ಇಲ್ಲಿ. ಜಸ್ಟ್ ಸಿಂಕಲ್ಲೇ ನಿಧಾನಕ್ಕೆ ಸ್ವಲ್ಪನೇ ತೊಳ್ಕೊಂಡೆ. ಇನ್ನು ಸೋಮವಾರ ಸ್ಯಾರಿ ತೊಗೊಂಡು ಬಂದಿದ್ದಾಯಿತು. ಇನ್ನು ಮಂಗಳವಾರ ಯಾವುದೇ ರೀತಿ ವ್ಲಾಗ್ಸ್ ಏನೂ ಮಾಡಲಿಲ್ಲ ನಾನು. ಇದು ಬುಧವಾರ. ಇವತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ತರೋಣ ಅಂತ ಅಂದ್ಕೊಂಡು ಸಿಟಿ ಕಡೆ ಹೋದ್ವಿ. ಸ್ವಲ್ಪ ಶಾಪಿಂಗ್ ಇತ್ತು, ದೇವ್ರದ್ದು ಏನೇನು ಪೂಜೆಗೆ ಬೇಕು ಒಂದಷ್ಟು ಪೂಜೆ ವಸ್ತುಗಳೆಲ್ಲ ತರೋಣ ಅಂತ ಹೋದ್ವಿ. ಫ್ರೂಟ್ಸು ತೊಗೊಂಡು ಹೋಗ್ಬಿಡೋಣ ಅಂದ್ಕೊಂಡೆ, ತೊಗೊಂಡು ಬಂದ್ವಿ. ಯಾಕಂದರೆ ಯಶು ಫ್ರೆಂಡ್ ಶಾಪ್ಗೆ ಹೋದ್ವಿ. ಅಲ್ಲಿ ಏನಂದ್ರೆ ಫ್ರಿಜ್ಗೇನು ಇಡಬೇಡಿ ಅಮ್ಮ, ಹೊರಗಡೆನೇ ಇಡಿ ಅಂತ ಹೇಳಿದ್ರು. ಸೊ ನಾವು ನೆಕ್ಸ್ಟ್ ಡೇ ತಂದ್ರೂ ಅವರು ಹೊರಗಡೆ ಇಟ್ಬಿಟ್ಟೇ ಕೊಡೋದಲ್ವ, ಹಾಗಾಗಿ ಬುಧವಾರನೇ ತೊಗೊಂಡು ಬಂದೆ ಫ್ರೂಟ್ಸ್ ಎಲ್ಲ. ಅಲ್ಲಿ ಫ್ರೂಟ್ಸು ಸ್ವಲ್ಪ ಪೂಜೆ ಸಾಮಾನುಗಳು ಬರೋದಲ್ಲ, ಈ ಗಂಧದ ಕಡ್ಡಿ, ಕರ್ಪೂರ ಇದೆಲ್ಲ ಒಂದಷ್ಟು ತೊಗೊಂಡು ನಾನು ವಿಶಾಲ್ ಮಾರ್ಟ್ಗೆ ಬಂದೆ. ಅಲ್ಲಿ ಒಂದು ಸ್ವಲ್ಪ ಡೋರ್ ಮ್ಯಾಟ್ಸ್ ಬೇಕಿತ್ತು ಮತ್ತು ಮಕ್ಕಳಿಬ್ರಿಗೂ ಬಟ್ಟೆ ಬೇಕಿತ್ತು. ಹಾಗಾಗಿ ಅದನ್ನು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಲೈಟ್ ಬೆಳಕಿಗೆ ಈ ಥರ ನೀಟಾಗಿ ವೀಡಿಯೋ ಬಂದೇ ಇಲ್ಲ, ನಾನು ಇವಾಗ ನೋಡ್ತಾ ಇದ್ದೀನಿ ಎಡಿಟ್ ಮಾಡಬೇಕಾದ್ರೆ. ಸೊ ಇಲ್ಲಿ ಒಂದು ಡೋರ್ ಮ್ಯಾಟ್ಸ್ ತೊಗೊಂಡೆ, ಸ್ವಲ್ಪ ಈ ಥರ ಅಗಲವಾಗಿರೋದು ಒಂದು ತೊಗೊಂಡೆ, ಮತ್ತು ಚಿಕ್ಕದಾಗಿ ಅದು 19 ರೂಪೀಸ್ ಅನಿಸುತ್ತೆ, ಚೆನ್ನಾಗಿರುತ್ತೆ ಅದು. ನನಗೇನಿಗೆ ಬೇಕಂದರೆ ಈ ಅಡುಗೆ ಮನೆ ಹತ್ರ ಅಡುಗೆ ಅಥವಾ ಪಾತ್ರೆ ತೊಳಿಬೇಕಾದ್ರೆ ಕೆಳಗಡೆ ಕಾಲ ಹತ್ರ ಒಂದು ಬಟ್ಟೆ ಹಾಕಿರ್ತೀನಿ, ನನಗೆ ಮ್ಯಾಟ್ ಮೇಲೆ ನಿಂತ್ಕೊಳ್ತೀನಿ. ಬರೀ ನೆಲದಲ್ಲಿ ನಿಂತ್ಕೊಂಡ್ರೆ ನನಗೆ ಅದನ್ನು ಕಂಫರ್ಟ್ ಅನಿಸಲ್ಲ. ಹಾಗಾಗಿ ಅಲ್ಲಿಗೆ ಒಂದೆರಡು ಸಿಂಪಲ್ ಆಗಿರೋ ಮ್ಯಾಟ್ಗಳು ತೊಗೊಂಡೆ. ಇನ್ನು 100 ರೂಪೀಸು 120 ಈ ರೇಂಜಲ್ಲೆಲ್ಲ ಚೆನ್ನಾಗಿರುತ್ತೆ. ಸೊ ಆ ಥರದ್ದು ಮೇಯ್ನ್ ಡೋರ್ಗೆ ಅಂತ ಒಂದೊಂದು ತೊಗೊಂಡೆ. ಅಲ್ಲಿಂದ ಪಾಪುಗೆ ಒಂದೆರಡು ಶರ್ಟ್ ಮತ್ತು ಏನೋ ಅವನಿಗೆ ಬಟ್ಟೆ ತೊಗೊಂಡೆ. ಅದಾದಮೇಲೆ ಲಿರಿಷನ್ಗೆ ಈ ಥರ ಕಾಟನ್ದು ಫ್ರಾಕ್ ಥರ ಇದನ್ನು ತೊಗೊಂಡೆ. ಯಾಕಂದರೆ ಬೆಳಿಗ್ಗೆ ಪೂಜೆಗೆ ಹಾಕೋಣ ಇದನ್ನು ಅಂತ. ಈವ್ನಿಂಗು ನಾನೇನು ಸ್ಟಿಚ್ ಮಾಡಿದ್ದೀನಿ ಕ್ರಾಪ್ ಟಾಪ್ ಲೆಹೆಂಗಾ, ಅದನ್ನು ಹಾಕ್ಕೊಳ್ಳಿ. ಇನ್ನು ಮಾರ್ನಿಂಗ್ ಬೆಳಗ್ಗೆನೇ ಈ ಥರ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಅಲ್ವಾ. ಸೊ ಅವಳು ಫ್ರೆಶ್ ಆಗಿದ್ದಾಗ ಹೊಸ ಬಟ್ಟೆನ ಚೆನ್ನಾಗಿರೋದು ಹಾಕ್ಕೊಳ್ಳಿ ಅಂತೇಳಿ ಅದನ್ನು ತಗೊಂಡೆ. ಅವಳಿಗೆ ಯಾವಾಗಲೂ ಅಷ್ಟೇ ಬೆಳಿಗ್ಗೆ ಒಂದು ಸಂಜೆಗೆ ಒಂದು 2 ಹೊಸ ಬಟ್ಟೆ ತೊಗೊಳ್ತಿದ್ದೀನಿ, ಇಷ್ಟು ವರ್ಷ ಹಾಗೇ ಮಾಡಿರೋದು. ಸೊ ಈ ಸಲನೂ ಹಾಗೆ ತೊಗೊಂಡು ಬಂದೆ. ಪಾಪುಗೂ ಅಷ್ಟೇ ಬೆಳಿಗ್ಗೆ ಒಂದು ಶರ್ಟ್ ಹಾಕಿದ್ದೆ, ಮತ್ತು ಈವ್ನಿಂಗ್ ಮತ್ತೆ ಬೇರೆ ಒಂದು ಶರ್ಟ್ ಹಾಕಿದ್ದೆ. ಸೊ ಇದಾದಮೇಲೆ ನಾವೊಂದು ಕಟ್ ಪೀಸ್ ಸೆಂಟರ್ ಬರುತ್ತಲ್ಲ ಅಲ್ಲಿಗೆ ಬಂದೆ. ಅಲ್ಲಿ ಬಂದು ನಾನು ಜನಗಳಿಗೆ ಕುಂಕುಮ ಕೊಡೋದಕ್ಕೆ ಸ್ವಲ್ಪ ಬ್ಲೌಸ್ ಪೀಸು ಮತ್ತು ದೇವರಿಗೆ ಹಾಕೋದಕ್ಕೆ ಅಂತ ಇದೊಂದು ಲಾಸ್ಟಲ್ಲಿ ಪರ್ಪಲ್ ಕಲರ್ ನೋಡಿದ್ರಲ್ಲ ಅದೊಂದು ಬ್ಲೌಸ್ ಪೀಸ್ನ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದೆ. ಇಲ್ಲಿ ಲಿರಿಷನ್ಗೆ ಕ್ಯಾನ್ ಹಾಕಿ ಸ್ಟಿಚ್ ಮಾಡಿದ್ದೆ ಅಲ್ವಾ, ಅದನ್ನು ಹೇಗೆ ಕಾಣುತ್ತೆ ಕ್ಯಾನ್ ವಿತ್ ಸ್ಕರ್ಟ್ ಅಂತ ಹೇಳಿ ನೋಡ್ತಾ ಇದ್ದೆ. ಚೆನ್ನಾಗಿ ಬರುತ್ತಾ ಹಿಂಗೆ ನಡಿಬೇಕಾದ್ರೆ ಚುಚ್ಚುತ್ತೆ ಅದು ಕ್ಯಾನು. ನಾನು ಅವ್ರಿಗೆ ಚುಚ್ಚದೇ ಇರೋ ಥರ ನೀಟಾಗಿ ಸ್ಟಿಚ್ ಮಾಡಿದ್ದೀನಿ. ಹೆಂಗೆ ಅನಿಸುತ್ತೆ ಅವಳಿಗೆ ಕಂಫರ್ಟಬಲ್ ಆಗಿರುತ್ತೆ ಎಲ್ಲ ಕೇಳಬೇಕಲ್ವ, ಹಾಗಾಗಿ ಅವಳಿಗೆ ಹಾಕಿ ಚೆಕ್ ಮಾಡಿಸ್ದೆ. ಚೆನ್ನಾಗಿದೆ ಅಮ್ಮ, ನಾನು ಹಿಂಗೆ ಹಾಕೋತೀನಿ, ಏನೂ ಚುಚ್ಚಲ್ಲ ನನಗೆ ಅಂತ ಹೇಳ್ತಾ ಇದ್ಲು. ಸೊ ಇದಾದಮೇಲೆ ನಾನು ದೀಪ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಅಂದೆ, ಬಟ್ ಇವಾಗಲೇ ತೋರಿಸ್ತಾ ಇದ್ದೀನಿ. ಬೆಳ್ಳಿ ದೀಪ ಇದನ್ನೇ ತೊಗೊಂಡು ಬಂದಿದ್ದು ನಾನು. ಇದನ್ನ ತಂದ ತಕ್ಷಣ ಹಾಲಲ್ಲಿ ತೊಳಿತೀನಿ. ನಾನು ಚಿನ್ನ ಅಥವಾ ಬೆಳ್ಳಿ ಏನೇ ತಂದ್ರೂ ಫಸ್ಟು ಹಸಿ ಹಾಲಲ್ಲಿ ವಾಶ್ ಮಾಡ್ತೀನಿ, ತೊಳ್ಕೊಳ್ತೀನಿ. ಅದನ್ನು ಹಾಲನ್ನ ತೊಗೊಂಡೋಗಿ ಗಿಡಕ್ಕೆ ಹಾಕೊಂಡ್ಬಿಡ್ತೀನಿ. ಸೊ ಏನೋ ಗೊತ್ತಿಲ್ಲ, ಅದು ನಮ್ಮ ಜೊತೆನೇ ಇರುತ್ತೆ ಅಂತ ಅಂತಾರೆ, ಗೊತ್ತಿಲ್ಲ. ನಾನು ಯಾವಾಗಲೂ ಚಿನ್ನ ಬೆಳ್ಳಿ ಏನು ತೊಗೊಂಡ್ರು ಹಾಗೇ ಮಾಡೋದು, 1 ಗ್ರಾಮ್ ತೊಗೊಂಡ್ರು ಹಾಗೇ ಮಾಡೋದು. ಸೊ ಅದನ್ನು ತೊಳೆದು ಎತ್ತಿಟ್ಕೊಂಡಿದ್ದಾಯಿತು. ಇದಾದಮೇಲೆ ಬರ್ತಾ ನಾವು ಸ್ವಲ್ಪ ಅವರೆಕಾಯಿ ತೊಗೊಂಡು ಬಂದಿದ್ವಿ, ಅದನ್ನ ಬಿಡಿಸ್ಕೊಡ್ತಾಯಿದ್ರು ಯಶು ಉಪ್ಸಾರು ಮಾಡು ಅಂತ. ಇನ್ನು ಹಬ್ಬ ಅಂದರೆ ಕೆಲಸಗಳು ಇದ್ದೇ ಇರುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ಎಲ್ಲನೂ ಕ್ಲೀನ್ ಮಾಡೇ ಮಾಡ್ತೀನಿ ಮನೆಯಲ್ಲಿ. ಸೊ ಹಾಗಾಗಿ ಎಷ್ಟು ಕೆಲಸ ಇತ್ತಂದರೆ ಸ್ವಲ್ಪ ಈಗ ಪಾಪು ಎಲ್ಲ ಇರೋದ್ರಿಂದ ಒಂದಷ್ಟು ಬೇಡದೇ ಇರೋ ವಸ್ತುಗಳೇ ಮನೆ ತುಂಬ ತುಂಬಿಕೊಂಡಿತ್ತು. ಅದೆಲ್ಲ ಡಿಕ್ಲಟರ್ ಮಾಡೋಷ್ಟರಲ್ಲಿ ಸಾಕಾಯಿತು. ಎಲ್ಲ ಕೆಲಸ ಮುಗಿಸುವಷ್ಟರಲ್ಲಿ ನಾನು ಸ್ವಲ್ಪ ಟಯರ್ಡೇ ಆಗಿಬಿಟ್ಟಿದ್ದೆ, ಒಂದು ರೌಂಡ್ ಸಣ್ಣನೇ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಜೊತೆಗೆ ಏನೆಲ್ಲ ಕೆಲಸಗಳಿತ್ತು ಎಲ್ಲನೂ ಮುಗಿಸ್ಕೊಂಡು ಇದು ನೆಕ್ಸ್ಟ್ ಡೇ ಗುರುವಾರ, ಹಬ್ಬದ ಹಿಂದಿನ ದಿನ ಬೆಳಿಗ್ಗೆಯಿಂದಲೂ ಸ್ವಲ್ಪ ವಾಷಿಂಗ್ ಮಿಷಿನೆಲ್ಲ ಒರೆಸ್ಬೇಕಿತ್ತು. ವಾಷಿಂಗ್ ಮಿಷಿನು, ಕಿಟಕಿ ಬಾಗಿಲುಗಳು, ಇನ್ನೂ ಸುಮಾರು ಏನೇನೋ ಒಂದಷ್ಟು ಕೆಲಸಗಳೆಲ್ಲ ಮಾಡಿ ಮುಗಿಸಿ
ಇವಾಗ ಮಧ್ಯಾಹ್ನ ಆಗಿದೆ, ಒಂದು 3 ಗಂಟೆ ಆಗಿರ್ಬೋದೇನೋ. ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಪಾಪುಗೆ ಫೀಡಿಂಗ್ ಎಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ಅದೆಲ್ಲ ಮುಗಿಸಿ ಅವನ್ನ ಕೇರ್ ಮಾಡಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಫ್ರೆಶ್ ಅಪ್ ಆದರೆ ಇನ್ನು ದೇವ್ರದ್ದು ಏನು ಕೆಲಸಗಳಿರುತ್ತೆ ಅದೆಲ್ಲ ಆರಾಮಾಗಿ ಮಾಡ್ಕೊಬೋದು. ಇನ್ನು ಮಾರ್ನಿಂಗ್ಗೆ ಫ್ರೆಶ್ ಅಪ್ ಆದರೆ ಮತ್ತೆ ಈವ್ನಿಂಗ್ ಮೇಲೆ ದೇವ್ರ ಕೆಲಸ ಮಾಡೋದು ನಂಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಸ್ನಾನ ಮುಗಿಸಿ ಬಂದು ಇವಾಗ ಫಸ್ಟು ಅಡುಗೆ ಮಾಡ್ತಾಯಿದ್ದೀನಿ. ಯಾಕಂದರೆ ಸಂಜೆಗೆ ಸ್ವಲ್ಪ ಕೆಲಸಗಳು ಇದ್ದೇ ಇರುತ್ತೆ. ದೇವ್ರದ್ದು ಏನೆಲ್ಲ ಕುಂಕುಮ ಇಡೋದಿರ್ಬೋದು, ಬತ್ತಿಗಳು ಮಾಡ್ಬೋದು, ಕೈಗೆ ಕಂಕಣ ಕಟ್ಟೋದು ಎಲ್ಲನೂ ಪ್ರತಿಯೊಂದು ರೆಡಿ ಮಾಡ್ತೀನಿ ನಾನು. ಹಾಗಾಗಿ ಸಂಜೆ ಕೆಲಸ ಅಂತೂ ಇದ್ದೇ ಇರುತ್ತೆ. ಈಗ ಸಾಂಬಾರು ಮಾಡಿಟ್ಬಿಟ್ರೆ ಅಟ್ಲೀಸ್ಟ್ ರೈಸ್ ಮಾಡ್ಕೊಂಡು ತಿನ್ಬೋದು ಅಂಥೇಳಿ ಸಾಂಬಾರಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಪಾಪು ಮಲಗಿದ್ದ ಈ ಟೈಮಲ್ಲಿ ನಾನು ಸ್ವಲ್ಪ ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಟೆ, ರುಬ್ಬಲಿಲ್ಲ. ಕಡಲೆಕಾಳು ಬಟಾಣಿಕಾಳು ನೆನೆಸಿಟ್ಟಿದ್ದೆ. ಸೊ ಹಾಗಾಗಿ ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ದೇವ್ರದ್ದು ಪಾತ್ರೆಗಳೆಲ್ಲ ತೊಳೆಯೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಸ್ನಾನಕ್ಕಿಂತ ಮುಂಚೆನೇ ಇದೆಲ್ಲ ಮಾಡಿಬಿಡೋಣ ಅಂದ್ಕೊಂಡೆ, ಸಾಂಬಾರೆಲ್ಲ ಮಾಡಿ ಇಡೋಣ ಅಂತ. ಬಟ್ ಮೊದಲೇ ಸಾಂಬಾರೆಲ್ಲ ಮಾಡಿ ಇಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಈಗ ಬಂದು ಪಾಪು ಮಲಗಿದ್ನಲ್ಲ, ಅಷ್ಟರಲ್ಲಿ ಇದೆಲ್ಲ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಂದ್ಕೊಂಡಿದ್ದಂತೆ ಯಾವುದೂ ಆ ಟೈಮ್ ಕರೆಕ್ಟಾಗಿ ಆಗೋದೇ ಇಲ್ಲ. ಬಟ್ ಇನ್ನೇನು ಮಾಡೋದು, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಬೇಕು. ಇವಾಗ ನಾನು ದೇವ್ರ ದೀಪ ಎಲ್ಲ ತೊಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಒಂದಷ್ಟು ವಸ್ತುಗಳನ್ನ ತಂದಿರಲಿಲ್ಲ. ಶಾಪಿಂಗ್ ಅಂತೂ ನಡೀತಾನೆ ಇದೆ. ನೆನಪಾದಾಗ ಒಂದೊಂದು ವಸ್ತು ತರೋದಂತೂ ಇದ್ದೇ ಇತ್ತು. ಹಬ್ಬ ದಿನ ಕೂಡ ಒಂದಷ್ಟು ವಸ್ತುಗಳನ್ನ ತೊಗೊಂಬಂದಿದ್ದೀವಿ. ಹಾಗಾಗಿ ಎಷ್ಟು ಕಾಲ್ ಮಾಡಿ ಏನೆಲ್ಲ ಬೇಕಂತ ಕೇಳ್ತಿದ್ರು. ಪೂಜೆಗೆ ಹೂ ಇರ್ಬೋದು, ಹೂನ ಹಬ್ಬದಿಂದ ದಿನವೇ ತೊಗೋತೀನಿ, ಚೆನ್ನಾಗಿರೋ ತೊಗೊಂಬಿಡೋಣ ಅಂತ. ಸುಮ್ಮನೆ ಫ್ರಿಜ್ಜಲ್ಲೆಲ್ಲ ಇಟ್ಟರೆ ಚೆನ್ನಾಗಿರಲ್ಲ ಅದು. ನಾವು ಫ್ರಿಜ್ಜಿಂದ ಆಚೆ ತೆಗೆದು ಸ್ವಲ್ಪ ಹೊತ್ತಿಗೆ ಬಾಡೋದಂಗೆ ಆಗಿಬಿಡುತ್ತೆ. ನೀವು ಯಾರಾದರೂ ಏನಾದರೂ ಈ ಥರ ಹಬ್ಬಗಳಿಗೆ ತರಬೇಕು ಅಂದರೆ ಏನು 50 ರೂಪಾಯಿ 100 ರೂಪಾಯಿ ಜಾಸ್ತಿ ಆಗ್ಬೋದು. ಫ್ರೆಶ್ಶಾಗಿ ತಂದು ದೇವರಿಗೆ ಹಾಕಿ, ನಾನು ಅಷ್ಟೇ, ನಾನು ಯಾವಾಗಲೂ ಫ್ರೆಶ್ಶಾಗಿ ಏನಿರುತ್ತೆ ಅದೇ ಫ್ಲವರ್ಸ್ನ ತಂದು ಈ ವರಮಹಾಲಕ್ಷ್ಮಿಗಂತೂ ಸ್ಪೆಷಲಾಗಿ ಹಾಗೆ ಹಾಕೋದು. ಹಿಂದಿನ ದಿನವೇ ಹೂ ತೊಗೊಂಬಂದು ಇಟ್ಕೊಳ್ತೀನಿ. ಟೈಮ್ ಇದ್ದರೆ ಈ ಬಿಡಿ ಹೂ ತೊಗೊಂಡು ಕಟ್ಕೋಬೋದು, ಬಟ್ ಅಷ್ಟು ಟೈಮ್ ನನಗಿರಲ್ಲ. ಹಾಗಾಗಿ ನಾವು ಹಿಂದಿನ ದಿನವೇ ಪರ್ಚೇಸ್ ಮಾಡ್ತೀನಿ, ಹೂ ಇರ್ಬೋದು ಅಥವಾ ಕೆಲವೊಂದು ವಸ್ತುಗಳನ್ನೆಲ್ಲ. ಸೊ ಇದಾದಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ರುಬ್ಬೋದಕ್ಕೆ ಹೋಗಲಿಲ್ಲ. ಮಿಕ್ಸಿ ಆನ್ ಮಾಡಿದ್ರೆ ಅವನಂತೂ ಎದ್ದೇ ಬಿಡ್ತಾನೆ. ಹಾಗಾಗಿ ಜಸ್ಟ್ ಅದೆಲ್ಲ ವಾಶ್ ಮಾಡಿ ಕತ್ತರಿಸಿ ಎಲ್ಲ ಒಂದು ಕಡೆ ಇಟ್ಬಿಟ್ಟು ಈಗ ನಾನು ಬೇರೆ ಕೆಲಸಕ್ಕೆ ಅಂದರೆ ದೀಪ ತೊಳೆಯೋ ಕೆಲಸಕ್ಕೆ ಬರ್ತಾಯಿದ್ದೀನಿ. ಫಸ್ಟು ಇದೊಂದು ಶೆಲ್ಫ್ ಏನಿದೆ ಅಲ್ಲಿಗೆ ಸ್ವಲ್ಪ ಗಂಜಲ ಹಾಕ್ಕೊಂಡು ವಾಶ್ ಮಾಡಿಕೊಂಡೆ. ಗಂಜಲ ಹಾಕಿ ನೀಟಾಗಿ ಒಂದು ಸಲ ಒರೆಸಿ ತೊಳೆದ್ಬಿಟ್ಟು ಆಮೇಲೆ ನಾನು ದೇವ್ರ ದೀಪ ಎಲ್ಲ ತಂದು ಇಟ್ಕೊಂಡೆ. ಆ ಗಂಜಲ ಊರಿಂದ ತರಿಸಿದ್ದು ಫ್ರಿಜ್ಜಲ್ಲಿ ಹಾಗೆಯೇ ಇಟ್ಟಿದ್ದೆ. ಫ್ರಿಜ್ಜಲ್ಲಿ ಇಡ್ತಾರೆ ಇಲ್ಲೆಲ್ಲ, ಹಾಗಾಗಿ ನಾನು ಕೂಡ ಅದೇ ಥರನೇ ಫಾಲೋ ಮಾಡ್ತಿದ್ದೀನಿ. ನೀವು ಯಾರಾದರೂ ಫ್ರಿಜ್ಜಲ್ಲಿ ಗಂಜಲ ಇಡ್ತೀರಾ ಅಂತ ಹೇಳಿ. ಈ ಥರ ಫ್ರಿಜ್ಜಲ್ಲಿ ಇಡ್ತೀನಿ. ಸ್ವಲ್ಪ ದಿನ ಚೆನ್ನಾಗೇ ಇರುತ್ತೆ. ಒಂದು ಸ್ವಲ್ಪ ದಿನ ಇಟ್ಬಿಟ್ಟು ಆಮೇಲೆ ಹೊಸ ತರಿಸ್ಕೊಳ್ತೀನಿ. ಇನ್ನು ಈ ಬಿನ್ಗೆ ಅಂತೂ ತುಂಬಾ ಕಲರ್ ಹೋಗಿಬಿಟ್ಟಿತ್ತು. ಇದನ್ನಂತೂ ಪಳಪಳ ಅಂತ ಅನ್ನಿಸ್ಲೇಬೇಕಿತ್ತು. ಹಾಗಾಗಿ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಪಳಪಳ ಅನ್ನೋ ಥರ ಮಾಡಿದ್ದೀನಿ. ಕೊನೆಯಲ್ಲಿ ನೋಡ್ತೀರಾ ಅದು ಹೆಂಗಿತ್ತು ಹೆಂಗಾಯಿತು ಅಂತ. ಹಾಗೆ ಇನ್ನೂ ನನ್ನ ಹಳೆ ವೀಡಿಯೋಸ್ ಎಲ್ಲ ಇದೆ. ಪಾಪುಗೆ ನಾಮಕರಣ ಮಾಡಿಸಿದ್ದು, ಜೊತೆಗೆ ಕಿವಿ ಚುಚ್ಚಿದ್ದು, ಈ ಥರ ಕೆಲವೊಂದು ವ್ಲಾಗ್ಸ್ ಎಲ್ಲ ಇದೆ. ಅದೆಲ್ಲ ಶೇರ್ ಮಾಡಲೇಬೇಕು ನಾನು. ನನ್ನ ರುಟೀನ್ ಎಲ್ಲ ಹೇಗಿತ್ತು ಫಸ್ಟು ಅಂಥದ್ದೆಲ್ಲ ವೀಡಿಯೋ ಮಾಡಿ ಹಾಗೆಯೇ ಇಟ್ಟಿದ್ದೀನಿ. ಮೊಬೈಲಲ್ಲಿ ಸ್ಟೋರೇಜ್ ಅಂತೂ ಜಾಸ್ತಿ ಆಗ್ತಾನೇ ಇದೆ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ್ದು ಅದೆಲ್ಲ ಹಾಕಿ ಆ ಹಳೆ ವೀಡಿಯೋಸ್ಗಳನ್ನ ಕೊನೆಯಲ್ಲಿ ಇದನ್ನು ಹಾಕ್ತೀನಿ ಅಂದರೆ ನಿಮಗೆ ದೀಪಾವಳಿ ಹಬ್ಬನೇ ಬಂದುಬಿಡುತ್ತೆ. ಹಾಗಾಗಿ ನಾನೇನು ಅಂದ್ಕೊಂಡೆ ಅಂದರೆ ಇವಾಗ ಏನು ಶೂಟ್ ಮಾಡ್ತೀನಿ ಇದನ್ನ ಇಲ್ಲಿಲ್ಲ ಈಗಲೇ ಅಪ್ಲೋಡ್ ಮಾಡ್ಕೊಳ್ಳೋಣ. ಇನ್ನು ಹಳೆ ಇದೆಲ್ಲ ಸ್ವಲ್ಪ ಫ್ರೀ ಆದಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ಫಸ್ಟು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಮಧ್ಯ ಹಳೆ ವೀಡಿಯೋಸ್ ಕೂಡ ಶೇರ್ ಮಾಡ್ತೀನಿ, ತಪ್ಪದೆ ನೋಡಿ ಆಯಿತಾ. ನನಗೆ ಸ್ವಲ್ಪ ಟೈಮ್ ಆಗ್ತಿಲ್ಲ ಎಡಿಟ್ ಎಲ್ಲ ಮಾಡೋದಕ್ಕೆ. ಹಾಗಾಗಿ ಇವಾಗ ಪ್ರೆಸೆಂಟ್ ಏನಿದೆ ಇದನ್ನ ಇವಾಗಲೇ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನಾನು ಇನ್ನೂ ಯುಗಾದಿ ಹಬ್ಬದ ಕೂಡ ಶೇರ್ ಮಾಡಿಲ್ಲ. ಅದನ್ನು ಕೂಡ ಸಿಂಪಲ್ಲಾಗಿ ವ್ಲಾಗ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ನಮ್ಮ ಪಾಪುಗೆ ಫಸ್ಟ್ ಹಬ್ಬಗಳಲ್ವ, ಹಾಗಾಗಿ ನೆನಪಾಗಿ ಇರುತ್ತೆ ಅಂಥೇಳಿ ಆ ವ್ಲಾಗ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದನ್ನೆಲ್ಲ ಮಧ್ಯ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತು ಫಸ್ಟು ನಾನು ಇದೇನಿದೆ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ನ ಹಾಕ್ತೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಬ್ಬದ ವ್ಲಾಗ್ನ ಕೂಡ ಶೇರ್ ಮಾಡ್ತೀನಿ. ಸೊ ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ. ಇದಾದಮೇಲೆ ಕೋಲ್ಗೇಟ್ ಟೂತ್ ಪೇಸ್ಟ್, ಟೂತ್ ಪೌಡರಲ್ಲಿ ಹಲ್ಲಂತೂ ಬೆಳಗಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬೆಳ್ಳಿ ಪಾತ್ರೆಗಳಂತೂ ಪಳಪಳ ಅಂತ ಹೊಳೆಯುತ್ತೆ. ಇಷ್ಟು ದಿನ ಬೆಳ್ಳಿ ವಸ್ತುಗಳನ್ನ ತೊಳೆಯೋದಕ್ಕೆ ನಾನು ಕೋಲ್ಗೇಟದು ಪೇಸ್ಟ್ ಬರುತ್ತಲ್ಲ, ವೈಟ್ ಪೇಸ್ಟು, ಅದನ್ನು ಯೂಸ್ ಮಾಡ್ತಿದ್ದೆ. ಬಟ್ ಈ ಸಲ ಪೌಡರ್ನ ತರಿಸ್ಬಿಟ್ಟಿದ್ದೀನಿ. ಇದೆಲ್ಲ ವಾಶ್ ಮಾಡೋದಕ್ಕೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಇದನ್ನು ತರಿಸಿದ್ದೀನಿ. ಕಾಲ್ಗೆಜ್ಜೆ ಕೂಡ ಇದರಲ್ಲೇ ವಾಶ್ ಮಾಡ್ಬೋದು, ತುಂಬ ಚೆನ್ನಾಗಿ ಬೆಳ್ಳಗಾಗುತ್ತೆ. ನೀವು ಪೇಸ್ಟ್ ಏನಾದರೂ ಇದ್ದರೆ ಮನೇಲಿ ಅದನ್ನ ಸುತ್ತ ಗೆಜ್ಜೆ ತುಂಬ ಹಚ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಇಟ್ಬಿಡಿ, ಚೆನ್ನಾಗಿ ಅದು ಎಲ್ಲ ಕೊಳೆ ಎಲ್ಲ ಹೋಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಾನು ಈ ಸಲ ಟೂತ್ ಪೌಡರ್ನೇ ತರಿಸ್ಬಿಟ್ಟೆ. ಯಾಕಂದರೆ ಈಗ ಪಾಪುಗೆ ಬೆಳ್ಳಿ ಬೌಲ್
ಟೂಲ್ಸ್ ಎಲ್ಲ ಬಳಸ್ತಾ ಇರ್ತೀನಲ್ವ ಆವಾಗಲೇ. ಸೊ ಅದೆಲ್ಲ ವಾಶ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಈಗ ಕಿಚನಲ್ಲೇ ಇಟ್ಕೊಂಡ್ಬಿಡ್ಬೋದು ಇದನ್ನ ಆರಾಮಾಗಿ ಅಂತ ಅಂದ್ಕೊಂಡು ಪೌಡರ್ನ ತರಿಸಿದ್ದೀನಿ. ಚೆನ್ನಾಗಿ ಹೋಗುತ್ತೆ ಇದರಲ್ಲಿ ಕೊಳ್ಳೆ. ಕ್ರೀಮ್ ಅಂದರೆ ಪೇಸ್ಟಿಗೆ ಹೋಲಿಸಿದ್ರೆ ಪೌಡರ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಪೌಡರ್ನ ತರಿಸಿದ್ದೀನಿ. ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದ್ರ ಜೊತೆಗೆ ಫಸ್ಟೇ ನಾನು ಈ ತಾಮ್ರದ ಬಿನ್ಗೆ ಏನಿದೆ, ಬೆಳ್ಳಿ ಬಿನ್ಗೆ ದೇವ್ರ ದಯದಿಂದ ಅದು ಕೂಡ ಬಂದ್ಬಿಟ್ಟು ಬಾಯಲ್ಲಿ ಮಿಸ್ ಆಗಿ ಬಂತು. ಸೊ ದೇವ್ರ ದಯದಿಂದ ಅದು ಬೇಗ ಬರಲಿ ಅಂತ ಅಂದ್ಕೊಳ್ತೀನಿ. ಸೊ ತಾಮ್ರದ ಬಿನ್ಗೆನೆಲ್ಲ ನೀಟಾಗಿ ಹುಳಿ ಹಚ್ಚಿ ಇಟ್ಬಿಡ್ತಾ ಇದ್ದೀನಿ. ಬೇಗನೆ ಹುಳಿ ಹಚ್ಚಿದ್ರೆ ಸ್ವಲ್ಪ ಬೇಗ ಸ್ಟ್ರೈನ್ಸ್ ಎಲ್ಲ ಏನಿರುತ್ತೆ ಸ್ಟೇನ್ಸ್ ಅದೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ನನ್ನ ಕಂದ ಹೆಂಗೆ ರೆಸ್ಪಾನ್ಸ್ ಮಾಡುತ್ತಾನೆ ವೀಡಿಯೋ ಮಾಡಬೇಕಾದ್ರೆ ಅಂತ ಲಾಸ್ಟ್ ನೋಡ್ತೀರಾ. ಇದೇ ವಿಡಿಯೋದಲ್ಲಿ ಎಂಡಿಂಗ್ವರೆಗೂ ನೋಡಿ ಅವ್ನು ಹೆಂಗೆ ರೆಸ್ಪಾನ್ಸ್ ಮಾಡ್ತಾನೆ ಅಂತ ಗೊತ್ತಾಗತ್ತೆ. ಸೊ ಇದಾದಮೇಲೆ ಯಶು ಒಂದಷ್ಟು ಥಿಂಗ್ಸ್ಗಳನ್ನ ತಂದರು. ತುಳಸಿ ಹೂವು, ಅದು ಇದು, ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿದ್ದಾರೆ. ಹೂವು, ಸಾಮಂತಿಗೆ ಹೂವು, ಮಲ್ಲಿಗೆ ಹೂವು, ಇದೆಲ್ಲ. ಕನಕಾಂಬರ ಒಂದು ಸಿಕ್ಕಿಲ್ಲ ಅಂದ್ರಪ್ಪ. ಏನೋ ಇವರು ಬೇರೆ ಕಡೆ ಎಲ್ಲ ಹೋಗಿಲ್ಲ ಅನಿಸುತ್ತೆ. ಒಂದು 4 ಕಡೆ ಕೇಳಿದೆ, ಇಲ್ಲ ಅಂದರು. ಸೊ ಕನಕಾಂಬರ ಒಂದು ಸಿಕ್ಕಲಿಲ್ಲ ಈ ಸಲ. ಅದ್ರ ಬದಲು ಗುಲಾಬಿನೇ ಬರುತ್ತಲ್ಲ, ರೆಡ್ ಕಲರು. ಸೊ ಏನಂದರೆ ಲಕ್ಷ್ಮೀ ದೇವಿಗೆ ರೆಡ್ ಕಲರ್ ಅಂದರೆ ಇಷ್ಟ ಅಂತೆ. ಹಾಗಾಗಿ ಕೆಂಪು ಹೂವನ್ನ ಬಳಸೋದಕ್ಕೆ ಹೇಳ್ತಾರೆ. ಈ ಸಲ ಕನಕಾಂಬರ ಸಿಕ್ಕಲಿಲ್ಲ. ಜಸ್ಟ್ ನಾನು ಗುಲಾಬಿ ಹೂವನ್ನೇ ಇಟ್ಟೆ. ಜೊತೆಗೆ ತಾವರೆ ಹೂವು ಇದೆಲ್ಲ ತೊಗೊಂಬಂದಿದ್ರು. ಈಗ ನಾನು ಗಂಜಲನ್ನ ಬಟ್ಟೆಗೆ ಹಾಕ್ಕೊಂಡು ಅದು ಟೇಬಲ್ ಏನಿದೆ ಅದನ್ನ ಒರೆಸ್ತಾ ಇದ್ದೀನಿ. ಅದು ಟಿಪ್ಪ ಇದೆಯಲ್ಲ, ಅದನ್ನ ನಾನು ಈ ಥರ ಗಂಜಲದಲ್ಲಿ ಒರೆಸಿ ಫಸ್ಟೇ ಬೇರೆ ಬಟ್ಟೆನಲ್ಲಿ ಒರೆಸಿದ್ದೆ. ಈಗ ಗಂಜಲ ಹಾಕಿ ಇನ್ನೊಂದ್ಸಲ ಒರೆಸ್ತಾ ಇದ್ದೀನಿ. ಯಾಕಂದರೆ ದೇವ್ರ ವಸ್ತುಗಳನ್ನ ಅದ್ರ ಮೇಲೆ ಇಟ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಾಗೆಯೇ ಮನೆಗೆ ಸ್ವಲ್ಪ ಗಂಜಲ ಹಾಕೋದು ಮರ್ತ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಎಲ್ಲ ಆಗಿತ್ತಲ್ಲ, ಒಂದು ಸಲ ಗಂಜಲ ಹಾಕ್ಕೊಂಡ್ಬಿಡೋಣ ದೇವ್ರ ಕೆಲಸ ಏನೆಲ್ಲ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಂತೇಳಿ ಮನೆಗೆಲ್ಲ ಗಂಜಲ ಹಾಕ್ಕೊಂಡು ಬಂದೆ. ಸೊ ಮೊದಲೇ ಹೇಳಿದೆ ಅಲ್ವಾ, ಎಷ್ಟು ಕೆಲಸ ಮಾಡಿದ್ರೂ ಕೆಲಸಗಳಂತೂ ಮುಗಿಯೋದೇ ಇಲ್ಲ ಅಂತ. ನೋಡಿ ಗೈಸ್, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಎಲ್ಲ ಪೂಜೆ ವಸ್ತು ಇಡೋಕ್ಕೆ ಗಂಜಲ ಹಾಕೊಂಡು ಈ ತಗೊಂಡಾಗಿದೆ ಕವರ್ ಬಿಚ್ಚೇ ಇಲ್ಲ ನಾವು. ಎಷ್ಟು ವರ್ಷ ಆಯಿತು? ನಿರೀಶ ಊಟಕ್ಕೆ ಹೋಗಿದೆ 5 years. 5.5 years ಆಯ್ತು ಕವರ್. ಹೌದಾ ಸರ್? ವೇದಾಂತ್ ಯಾ ಇದು ಹೊಸ್ಲಿಲ್ಲ ಅಂದ್ರೆ ಬರ್ಬರ ಇರುತ್ತೆ. ಇನ್ನು ಬಿನ್ಗೆನ ಒರೆಸಿಡ್ತಾ ಇದ್ದೀನಿ ಇವಾಗಲೇ. ಯಾಕಂದರೆ ಸ್ವಲ್ಪ ನೀರಿದ್ರೂ ಅದೇ ಜಾಗದಲ್ಲಿ ಕಲೆ ಆಗಿಬಿಡುತ್ತೆ. ನಾನು ಲಾಸ್ಟ್ ಇಯರು ದೇವ್ರಿಗೆ ನೀರು ತೊಗೊಂಬಂದನಲ್ಲ ಬೋರ್ವೆಲ್ಲಿಂದ, ತಂದು ಅದನ್ನ ಹಾಗೆ ಇಟ್ಬಿಟ್ಟೆ. ನೋಡಿದ್ರೆ ಅದು ಸ್ವಲ್ಪ ಹೊತ್ತಿಗೆ ಕಲೆ ಬಂದುಬಿಟ್ಟಿತ್ತು. ಪೂಜೆ ಎಲ್ಲ ಆಗೋಗಿದೆ, ಕರೆ ಥರ ಕಾಣಿಸ್ತಿದೆ, ಫ್ರಂಟಲ್ಲೇ ಕಾಣಿಸ್ತಿತ್ತು. ಸೊ ಅದನ್ನ ಈ ಸಲ ಫಸ್ಟೇ ಒರೆಸಿಟ್ಬಿಟ್ಟೆ. ಈ ಥರ ತಾಮ್ರ ಹಿತ್ತಾಳೆ ಇರ್ಬೋದು, ತೊಳೆದ ತಕ್ಷಣ ಅಥವಾ ಬೆಳ್ಳಿನೇ ಆದರೂ ಅಷ್ಟೇ ಸ್ವಲ್ಪ ತೊಳೆದ ತಕ್ಷಣ ಅಲ್ಲೇ ಒರೆಸಿಟ್ಬಿಟ್ರೆ ಚೆನ್ನಾಗಿರುತ್ತೆ ದೀಪಗಳು. ಇಲ್ಲ ಅಂದರೆ ಫಿಲ್ಟ್ರ್ ನೀರಲ್ಲಿ ತೊಳೆದ್ರೆ ಅದರ ಕಲೆಗಳಾಗಲ್ಲ ಅಂತಾರೆ. ಇದಕ್ಕೋಸ್ಕರ ಫಿಲ್ಟ್ರ್ ನೀರಲ್ಲಿ ತೊಳೆಯೋದಕ್ಕಾಗತ್ತಾ ಅಲ್ವಾ? ಹಾಗಾಗಿ ನಾವು ತೊಳೆದ್ಬಿಟ್ಟು ನೀಟಾಗಿ ನೀರು ಸ್ಟ್ರೈನ್ ಉಳಿದೇ ಇರೋ ಥರ ನೀಟಾಗಿ ಒರೆಸಿಟ್ಬಿಟ್ರೆ ಆಯಿತು, ಅದು ಕಲೆಗಳಾಗದೇ ಇರೋ ಥರ. ಇಷ್ಟೆಲ್ಲ ಕೆಲಸದ ನಡುವೆ ನಾನು ಇದೊಂದು ಸೀರೆಗೆ ಫಾಲ್ ಕೂಡ ಹಾಕ್ತಾಯಿದ್ದೀನಿ. ಇದು ಫಾಲ್ ಹಾಕಿರಲಿಲ್ಲ, ಇದು ಸ್ಟಿಚಿಂಗಿಗೆ ಬೇರೆಯವ್ರಿಗೆ ಕೊಟ್ಟಿದ್ದೆ. ಪ್ರೆಗ್ನೆನ್ಸಿ ಇದ್ದಾಗ ಸ್ಟಿಚ್ ಮಾಡಿಸಿದೆ ಈ ಸೀರೆ. ಲಾಸ್ಟ್ ಇಯರ್ ಗೌರಿ ಗಣೇಶ ಹಬ್ಬದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಅಷ್ಟೇ, ಒಂದು 1/2 hour ವೇರ್ ಮಾಡಿದ್ದೆ. ಹಾಗಾಗಿ ದೇವ್ರ ಪೂಜೆಗೆ ಇದೇ ಸೀರೆನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಫಾಲ್ ಹಾಕಿರಲಿಲ್ಲ, ಅವರು ಸ್ಟಿಚ್ ಮಾಡಿದ್ದವರು ಬರೀ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ರು, ಫಾಲ್ ಹಾಕಿರಲಿಲ್ಲ. ಹಾಕ್ಕೊಡ್ತೀನಿ ಅಂತೇಳಿ ಸುಮಾರು ದಿನ ಇಟ್ಕೊಂಡ್ರು, ಬಟ್ ಅದೇನೋ ಹಾಕಲೇ ಇಲ್ಲ. ಹಾಗಾಗಿ ನಾನೇ ಫಾಲ್ ತೊಗೊಂಬಂದಿದ್ದೆ. ಅದನ್ನ ಹಾಕೋಣ ಅಂತ. ನೀಟಾಗಿ ಕೂತ್ಕೊಳ್ಳುತ್ತೆ ಫಾಲ್ ಹಾಕಿದ್ರೆ, ಇಲ್ಲಾಂದರೆ ಆ ಕಡೆ ಈ ಕಡೆ ನೆರಿಗೆಗಳೆಲ್ಲ ಹೋಗ್ಬಿಡುತ್ತೆ ಅಂಥೇಳಿ ಫಾಲ್ ಕೂಡ ಹಾಕ್ಕೊಂಡೆ. ಫಾಲ್ ಅದು ಅವ್ರ ಮನೇಲೆ ತುಂಬ ದಿನ ಇತ್ತು ಸೀರೆ. ಹಾಗಾಗಿ ಅದನ್ನ ಫಾಲ್ ಹಾಕ್ಬಿಟ್ಟು ನೀರಿಗೆ ಅಜ್ಜಿ ಒಣಗಾಕಿದ್ದೀನಿ. ನೈಟು ಒಂದು 9 ಗಂಟೆಗೆ ಒಣಗಾಕಿದ್ದೀನಿ ಸೀರೆನ. ಬೆಳಿಗ್ಗೆ ಅಷ್ಟೇ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿಬಿಟ್ಟಿತ್ತು, ಗಾಳಿಗೆ ಚೆನ್ನಾಗಿ ಒಣಗೋಗಿತ್ತು. ಬೆಳಿಗ್ಗೆ ಅದನ್ನೇ ನಾನು ವೇರ್ ಮಾಡಿದೆ. ನಂಗೆ ಅದೇನೋ ಗೊತ್ತಿಲ್ಲ, ನೀಟಾಗಿರಬೇಕು, ಪೂಜೆ ಮಾಡ್ತೀನಿ ಅಂದರೆ ಫ್ರೆಶ್ ಆಗಿರಬೇಕು, ಬಟ್ಟೆನೇ ಇರ್ಬೋದು.
ಅಥವಾ ನಾನು ಕೂರೋ ಜಾಗನೇ ಇರ್ಬೋದು, ಆ ಥರ ನೀಟಾಗಿ ಫ್ರೆಶ್ ಆಗಿ ಇದ್ಬಿಟ್ರೆ ಚೆನ್ನಾಗಿರುತ್ತೆ. ನಾನು ಪೂಜೆ ಆಗೋವರೆಗೂ ನಾನು ಬೇರೆ ಚೇರ್ ಮೇಲೆ ಕೂತ್ಕೊಳ್ಳೋದು ಅಥವಾ ಹಾಸಿಗೆ ಹತ್ರ ಕೂತ್ಕೊಳ್ಳೋದು ಈ ಥರ ಎಲ್ಲ ಏನೂ ಮಾಡಲ್ಲ. ಇದು ಕಾಟ್ ಏನಿದೆ ಅದನ್ನು ನೀಟಾಗಿ ಒರೆಸಿರ್ತೀನಿ. ನಾನು ಕೂತ್ಕೊಳ್ಳೋ ಆಗಿದ್ದರೆ ಅಲ್ಲಿ ಕೂತ್ಕೋತೀನಿ, ಇಲ್ಲಾಂದರೆ ನೆಲ ಎಲ್ಲ ಒರೆಸಿರ್ತೀನಲ್ವ, ನೆಲದ ಮೇಲೇ ಕೂತ್ಕೊಳ್ತೀನಿ. ಈ ಥರ ಸ್ವಲ್ಪ ಸಿಸ್ಟಮ್ ಮಾಡ್ತೀನಿ ನಾನು, ನನ್ನ ಸಿಸ್ಟಮ್ ಅಂತ ಕರೀತಾರೆ. ಸೊ ಏನಿವೆ ಇಲ್ಲಿ ಫ್ರೂಟ್ಸ್ ಎಲ್ಲ ತಂದು ಈ ಥರ ಇಟ್ಟಿದ್ದೀನಿ. ಆ್ಯಕ್ಚುಲಿ ಮುಚ್ತಾ ಇರೋದು ಏನಂದರೆ ಒಂದು ಉದ್ದೇಶ, ಅದೇ ನೊಣಗಳು ಸಣ್ಣ ಸಣ್ಣ ಸೊಳ್ಳೆ ಇರುತ್ತಲ್ಲ ಅದು ಬರುತ್ತೆ ಅಂತ. ಇನ್ನೊಂದು ಉದ್ದೇಶ ನಮ್ಮ ಲಿರೀಶಾ ಮೇಡಮ್ ಕಿತ್ಕೊಂಡು ತಿನ್ಬಿಡ್ತಾರೆ ಅಂತ, ಅಟ್ಲೀಸ್ಟ್ ಪೂಜೆ ಆಗೋವರೆಗಾದರೂ ಇರಲಿ ಅಂತ. ಸೊ ಅವಳು ಆಮೇಲೆ ಪೂಜೆ ಆದಮೇಲೆ ಕೇಳಿದ್ಲು, ನಾನು ನಿನಗಿಂತ ಲಕ್ಷ್ಮಿ ಬೇಕಾ ನನಗೆ ಅಂಥೇಳಿ ಅವಳಿಗೆ ಕೊಟ್ಟೆ. ಈಗ ಲಕ್ಷ್ಮಿಗೆ ಅರಪ್ಸಿ ಆಗಿದೆ, ನಿನಗಿಂತ ವರಮಹಾಲಕ್ಷ್ಮಿ ಬೇಕಾ ನನಗೆ ಅಂತೇಳಿ ಅವಳಿಗೆ ಫ್ರೂಟ್ಸ್ ಎಲ್ಲ ಕೊಟ್ಟೆ. ತೊಗೊಂಡು ತಿಂತಿದ್ದಳು, ಹೋಯ್ತಾ ಬರ್ತಾ ಒಬ್ಬಟ್ಟೆಲ್ಲ ಎತ್ಕೊಂಡು ತಿಂದಿದ್ದಾಳೆ. ಸೊ ನೀವೇ ಮಕ್ಕಳೇ ದೇವರು ಅಂತಾರಲ್ವ, ದೇವರು ಆ ಥರನೂ ಬಂದು ಟೆಸ್ಟ್ ಮಾಡ್ಬೋದಲ್ವಾ ಒಂಥರ ಆ ಥರ ಥಿಂಕ್ ಮಾಡ್ಬೋದು ನಾವು. ದೇವರೇ ಬಂದು ಅವಳ ರೂಪದಲ್ಲಿ ಕೇಳ್ಬೋದು, ಕೊಡು ನನಗೆ ಅಂತ. ಸೊ ನಾನು ನಿಮಗಿಂತ ದೇವ್ರು ಬೇಕಾ ಅಂತೇಳಿ ಅವಳಿಗೆ ಕೊಟ್ಟೆ. ಅದು ಹಬ್ಬದ ದಿನ ಆ ಥರ ಕೊಟ್ಟೆ. ಸೊ ಇದಾದಮೇಲೆ ಇದು ದೇವ್ರ ದೀಪ ಎಲ್ಲ ಒರೆಸಿ ರೆಡಿ ಮಾಡಿದ್ದೆ ಅಲ್ವಾ, ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಕೆಲವರು ಏನಂದರೆ ಬರೀ ಅರಿಶಿನ ಕುಂಕುಮ ಮಾತ್ರ ಇಡ್ತಾರೆ, ಕೆಲವರು ಗಂಧನೂ ಕೂಡ ಇಡಬೇಕು ದೇವ್ರಿಗೆ ಅಂತ ಹೇಳ್ತಾರೆ. ನಾನೇನು ಮಾಡ್ತೀನಿ ಅಂದರೆ ಈ ಥರ ಒಂದು ಬೌಲ್ಗೆ ಸ್ವಲ್ಪ ಗಂಧದ ಪುಡಿ ಹಾಕ್ಕೊಂಡ್ಬಿಡ್ತೀನಿ, ಅದಕ್ಕೇ ಅರಿಶಿನ ಕೂಡ ಸೇರಿಸ್ಬಿಡ್ತೀನಿ. ಸೊ ಅರಿಶಿನ ಕೂಡ ಆ್ಯಡ್ ಮಾಡ್ದಂಗೆ ಆಯಿತು. ಅದನ್ನ ನೀಟಾಗಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಒಂದೊಂದು ಬೊಟ್ಟು ಇಟ್ಕೊಂಡು ಬರ್ತೀನಿ. ಆ ಬೊಟ್ಟು ಮೇಲೆ ಸ್ವಲ್ಪ ಕುಂಕುಮನ ಅಪ್ಲೈ ಮಾಡ್ಕೊಂಡು ಬರ್ತೀನಿ. ಇದರಿಂದ ಕುಂಕುಮನೂ ನೀಟಾಗಿ ಚೆನ್ನಾಗಿ ಫಿಕ್ಸ್ ಆಗುತ್ತೆ, ಅದು ಉದ್ರೋಗೋದೆಲ್ಲ ಆಗೋಲ್ಲ. ಈಗೆಲ್ಲ ಗೋಪುರ ಮುಂದೆ ಬರುತ್ತಲ್ಲ ಸ್ವಲ್ಪ ಉದ್ರೋಗ್ಬಿಡುತ್ತೆ, ಅದು ತೇವಾಂಶ ಇದ್ದರೆ ಮಾತ್ರ ಅಂಟೋದು. ಹಾಗಾಗಿ ಈ ಥರ ಚೆನ್ನಾಗಿ ಕುತ್ಕೊಳ್ಳುತ್ತೆ. ನನ್ನ ದೀಪಗಳಿಗೆ ಫೋಟೋಗೆಲ್ಲ ಇದೇ ಥರನೇ ಹಚ್ಚೋದು. ಗಂಧ ಕೂಡ ದೇವರಿಗೆ ಸಲ್ಲಿಸಿದಂಗೆ ಆಗುತ್ತೆ ಅಂಥೇಳಿ ಇದೇ ಥರನೇ ನಾನು ರೆಗ್ಯುಲರ್ ಪೂಜೆಗೂ ಕೂಡ ಈ ಥರನೇ ಬಳಸ್ತೀನಿ. ಸೊ ಈಗ ದೇವ್ರ ಪಾತ್ರೆಗೆಲ್ಲ ಕುಂಕುಮ ಇದು ಹಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಯಶು ಕೂಡ ಬಂದರು. ಇದು ಊರಿಂದ ತರಿಸಿದ್ದು ಬಾಳೆ ಎಲೆ, ಕಬ್ಬಿನ ಎಲೆ ಇದೆಲ್ಲ ತೊಗೊಂಬಂದರು. ಇಲ್ಲೇ ನಿಯರ್ ಬೈ ಸ್ವಲ್ಪ ಗರಿಕೆ ಮತ್ತು ಸಗಣಿ ಉಂಡೆ ಎಲ್ಲ ತರಿಸಿದೆ. ಅದು ಸಗಣಿ ಬಂದು ಗಣೇಶನ ಮಾಡೋದಕ್ಕೆ ಬೇಕಲ್ವ, ಹಾಗಾಗಿ ತರಿಸಿದೆ. ಆ್ಯಕ್ಚುಲಿ ಅದನ್ನ ಅರಿಶಿನದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಅರಿಶಿನದಲ್ಲಾದರೂ ಮಾಡ್ಬೋದು ಅಥವಾ ಸಗಣಿಗೆ ಗರಿಕೆ ಸಿಕ್ಕಿಸಿ ಆ ಥರನಾದರೂ ಮಾಡ್ಬೋದು. ಬಟ್ ಇದುವರೆಗೂ 5 ವರ್ಷದಿಂದ ಸಗಣಿಗೆ ವಿನಾಯಕನ ಮಾಡಿ ನಾನು ಪೂಜೆ ಮಾಡಿದ್ದೀನಿ. ನೋಡೋಣ ನೆಕ್ಸ್ಟ್ ಫ್ಯೂಚರಲ್ಲಿ ಅರಿಶಿನದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅರಿಶಿನದ ಉಂಡೆ ಮಾಡಿ ಅದರಲ್ಲಿ ಗಣೇಶನ ಆಹ್ವಾನ ಮಾಡಿ ಪೂಜೆ ಮಾಡೋದು ಅಂತ. ಅದು ನಾನು ಏನೇನೋ ಅಂದ್ಕೊಂಡಿದ್ದೀನಿ, ಅದೆಲ್ಲ ಈಡೇರಿದ್ರೆ ಸೊ ನೆಕ್ಸ್ಟು ಸ್ವಲ್ಪ ಪ್ರೊಸೀಜರ್ಗಳನ್ನ ಒಂದೊಂದು ಸ್ಟೆಪ್ಪು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ದೀಪಗಳಿಗೆಲ್ಲ ಕುಂಕುಮ ಅರಿಶಿನ ಹಚ್ಚಿಡ್ತಾ ಇದ್ದೀನಿ. ನನ್ನ ಮಗ ಅಂತೂ ಫುಲ್ ಎಕ್ಸೈಟೆಡು, ಏನು ಎಳಿಲಿ ಏನು ಬಿಡಲಿ ಅಂತ ಅವ್ನು ಫುಲ್ ಆಟ ಆಡ್ತಾಯಿದ್ದ ವಾಕರಲ್ಲಿ. ಅವನಿಗಂತೂ ಫುಲ್ ಹಬ್ಬ ಆಗಿಬಿಟ್ಟಿತ್ತು, ಯಾಕಂದರೆ ಕೈಗೆ ಕವರ್ಗಳೆಲ್ಲ ಸಿಗ್ತಾಯಿತ್ತು. ಅದು ಮುರ ಮುರ ಅಂತ ಸೌಂಡ್ ಬರುತ್ತಲ್ಲ, ಎಲ್ಲ ಎತ್ಕೊಂಡು ಆಟ ಆಡ್ತಿದ್ದ. ಜೊತೆಗೆ ಎಲ್ಲನೂ ಎಳಿಯೋದು, ನಮ್ಮನ್ನ ನೋಡೋದು. ವರ್ಷ ಅಲ್ಲಿ ಸ್ವಲ್ಪ ಅಡುಗೆ ಮನೆಯಲ್ಲಿ ಸಾಂಬಾರನ್ನೆಲ್ಲ ಅವಳಿಗೆ ಮಾಡೋದಕ್ಕೆ ಬಿಟ್ಬಿಟ್ಟಿದ್ದೆ. ಮಸಾಲೆ ಎಲ್ಲ ರುಬ್ಬಿಟ್ಟು ಒಗ್ಗರಣೆ ಅವಳೇ ಹಾಕಿದ್ಲು. ಮಸಾಲೆ ಎಲ್ಲ ರೆಡಿ ಮಾಡಿದ್ದೆ ಅಲ್ವ, ಅದನ್ನೆಲ್ಲ ಅವಳೇ ರೆಡಿ ಮಾಡಿದ್ಲು. ಅನ್ನ ಇದೆಲ್ಲ ಮಾಡಿದ್ಲು. ಪಾಪುಗೆ ಕೂಡ ಸರಿ ಎಲ್ಲ ಮಾಡಿ ಅವಳೇ ತಿನ್ನಿಸಿದ್ಲು. ಹಾಗಾಗಿ ಅಲ್ಲೂ ಓಡಾಡ್ತಿದ್ದ, ನನ್ನ ಹತ್ರನೂ ಬಂದು ಇಲ್ಲಿ ಓಡಾಡ್ತಾನೆ ಇದ್ದ. ಹಾಗೆಯೇ ಇದೊಂದು ಮಣ್ಣಿನ ದೀಪ ಇದೆಯಲ್ಲ, ಇದು ಬಟ್ಲು ಥರ ಇದೆಯಲ್ಲ, ಸೊ ಇದನ್ನು ನಾನು ಅರಿಶಿನ ಕುಂಕುಮ ಹಚ್ಚಿಟ್ಕೊಂಡೆ. ಯಾಕಂದರೆ ನಾನು ಹಬ್ಬದ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಬಾಗಿಲಲ್ಲೂ ಕೂಡ ದೀಪನ ಉರಿಸ್ತಾ ಇರ್ತೀನಿ. ಸೊ ನೀವು ಯಾರಾದರೂ ಆ ಥರ ಫಾಲೋ ಮಾಡಲ್ಲ ಅಂದರೆ ನೆಕ್ಸ್ಟು ಈ ಥರ ಫಾಲೋ ಮಾಡ್ಬೋದು. ಹಬ್ಬದ ದಿನ ಅಥವಾ ವಾರಗಳ ದಿನ ಹಾಕಬೇಕು, ಬಾಗಿಲಿಗೆ ದೀಪ ಹಚ್ಚಿಡಬೇಕು ಅಂತ ಹೇಳ್ತಾರೆ. ಸೊ ನಾನು ಯಾವಾಗಲೂ ಇಡಲ್ಲ, ಹಬ್ಬದಲ್ಲಿ ಮಾತ್ರ ಈ ಥರ ಹಾಕಿಡ್ತೀನಿ. ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿದೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫಸ್ಟು ನಾವು ಅದೆಲ್ಲ ಮಾಡೋದಕ್ಕಿಂತ ಮುಂಚೆ ಹೊಸ್ಲು ಪೂಜೆ ಮಾಡಬೇಕು. ಹಾಗಾಗಿ ಹೊಸ್ಲು ಪೂಜೆ ಹಾಗೆ ಮಾಡೋದಕ್ಕಿಂತ ಅಟ್ಲೀಸ್ಟ್ ಆ ಕಡೆ ಈ ಕಡೆ ದೀಪ ಇಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ದೈವಿಕ ಕಳೆ ಎದ್ದು ಬರುತ್ತೆ ಅಂತ ಹೇಳ್ಬೋದು. ಆ ಥರ ನಾನು ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ನಮ್ಮ ಲಿರೀಶಾ ಅಂತೂ 3 ದಿನ ರಜಾ ಇದೆ ಆಯಿತಾ. ಗುರುವಾರ ಈವ್ನಿಂಗ್ ಬಂದಿದ್ದಾಳೆ, ಇನ್ನು ಶುಕ್ರವಾರ ರಜಾ, ಶನಿವಾರ ರಜಾ, ಭಾನುವಾರ ರಜಾ, 3 ಡೇಸ್ ರಜಾ ಇದೆ ಕಣಪ್ಪ, ನಾಳೆ ಬರೀಬೇ ಬಿಡು ಹೋಮ್ವರ್ಕು ಅಂದರೆ ಹೇಳ್ದೆ ಕೇಳದೆ ಹೋಮ್ವರ್ಕ್ ಬರೀತಾ ಕೂತಿದ್ದಾಳೆ. ಜೊತೆಗೆ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಎಲ್ಲ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ, ಅದಕ್ಕೆ ಫೋಟೋ ಅಂಟಿಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಫೋಟೋ ಅಂಟಿಸೋವರೆಗೂ ಬಿಡಲಿಲ್ಲ. ಯಾವುದೋ ಒಂದಷ್ಟು ಫೋಟೋಗಳು ತೊಗೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿಗೆ ಅಂಟಿಸಿ ಏನೇನೋ ಮಾಡಿ ಮಡಗಿದ್ಲು. ಇನ್ನೇನು ಮಾಡೋದು, ಇವರು ಹಬ್ಬನೇ ಮಾಡೋದು ಅಥವಾ ಇವ್ರ ಜೊತೆನೇ ಇರೋದಾ ಅಂತಲೇ ಅನಿಸುತ್ತೆ. ಅದರಲ್ಲೂ ಹೋಮ್ವರ್ಕ್ ಮಾಡಿಸು ಬಾ ಅಂತ ಬೇರೆ, ನನಗೆ ಇಲ್ಲಿ ಹೋಮ್ವರ್ಕೇ ಆಗೋಗ್ತಾ ಇದೆ. ಇವಳು ಸ್ಕೂಲಲ್ಲಿ ಕೊಟ್ಟಿರೋ ಹೋಮ್ವರ್ಕ್ ಹಿಂಗೆ ಮಾಡಿಸ್ಲಿ ನಾನು. ಸೊ ಒಂದು ಸಲ ರೇಗಾಡು ಬಿಟ್ಟಿದ್ದೆ, ಇನ್ನೇನು ಮಾಡೋದು, ಅವ್ರಿಗೇನು ಗೊತ್ತಾಗುತ್ತೆ ಅಂಥೇಳಿ ಸ್ವಲ್ಪ ಹಬ್ಬ ಎಲ್ಲ ಆ ಥರ ಎಕ್ಸ್ಪ್ಲನೇಷನ್ ಕೊಟ್ಟೆ. ಹಬ್ಬ ಮಾಡಬೇಕು, ನಾಳೆ ಹೊಸ ಬಟ್ಟೆ ಹಾಕ್ಕೋಬೇಕು, ಈ ಥರ ಎಲ್ಲ ಹೇಳಿ ಮೆಹಂದಿ ಹಾಕ್ಕೊಡ್ಬೇಕು ಅಂತೆಲ್ಲ ಅವಳಿಗೆಲ್ಲ ಹೇಳಿ ಉಬ್ಬಿಸಿ ಅವಳನ್ನ
ಬಿಲ್ಡಪ್ ಕೊಟ್ಟು ಕೊನೆಗೆ ಅವಳು ಹೋಮ್ವರ್ಕ್ ಎಲ್ಲ ಎತ್ತಿ ಇಡ್ಸಾಯಿತು. ಇನ್ನು ಮೆಹಂದಿ ಅಂದಾಗ ನೆನಪಾಯಿತು, ನನಗೆ ಈ ಸಲ ಮೆಹಂದಿ ಹಾಕ್ಕೊಳ್ಳೋದಕ್ಕಾಗಲಿಲ್ಲ. ಕೆಲಸಗಳಿರುತ್ತೆ ಅಲ್ವ, ಹಾಕ್ಕೊಳ್ಳೋದಕ್ಕಾಗೋದೇ ಇಲ್ಲ. ಅಟ್ಲೀಸ್ಟ್ ನೈಟ್ ಮಲ್ಕೋಬೇಕಾದ್ರೆ ಹಾಕ್ಕೊಂಡು ಮಲ್ಕೊಬಿಡ್ತಿದ್ದೆ. ಬಟ್ ಈ ಸಲ ಏನಂದರೆ ಪಾಪುಗೆ ಫೀಡಿಂಗ್ ಮಾಡಬೇಕಾಗಿರೋದ್ರಿಂದ ಅವನ್ನ ಎತ್ಕೊಳ್ಳೋದು ಇದೆಲ್ಲ ಹಿಂಸೆ ಆಗಿಬಿಡುತ್ತೆ. ಹಾಗಾಗಿ ಮೆಹಂದಿ ಹಾಕ್ಕೊಳ್ಳೇ ಇಲ್ಲ. ನೋಡಬೇಕು, ಆದರೆ ನೆಕ್ಸ್ಟ್ ಇಯರ್ ಆದರೂ ಹಾಕ್ಕೊಳ್ಳೇಬೇಕಂತ ಅಂದ್ಕೊಳ್ತೀನಿ. ಯಾಕಂದರೆ ನಾವು ದೇವರಿಗೆ ಎಷ್ಟು ರೆಡಿ ಮಾಡ್ತೀವೋ ನಮಗೆ ಕೂಡ ನಾವು ಅಷ್ಟೇ ಅಲಂಕಾರ ಮಾಡಿಕೊಂಡ್ರೆ ದೇವ್ರಿಗೆ ಇಷ್ಟ ಆಗುತ್ತೆ ಅಂತಾರೆ. ನಾವು ಕೂಡ ಏನು ದೇವ್ರು ಹೆಂಗೆ ರೆಡಿ ಆಗ್ತಾರೆ, ದೇವರಷ್ಟು ರೆಡಿ ಮಾಡೋದಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಏನೆಲ್ಲ ಹೆಣ್ಮಕ್ಳಿಗೆ ಬೇಕೋ ಅದೆಲ್ಲ ಹಾಕ್ಕೊಂಡು ರೆಡಿ ಆಗಬೇಕು. ಸೊ ಒಡವೆ ಇರ್ಬೋದು, ಬಳೆ ಇರ್ಬೋದು, ಅಥವಾ ಮೆಹಂದಿ ಇರ್ಬೋದು, ಕುಂಕುಮ ಇರ್ಬೋದು, ಈ ಥರ ಹೂ ಮುಡಿಯೋದು ಎಲ್ಲನೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಬ್ಬಗಳಲ್ಲಿ ಸ್ಯಾರಿ ವೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟರಲ್ಲಿ ನಮ್ಮ ವೇದಾಂತ್ ಅವರು ಬಂದು ತರಕಾರಿ ಎಲ್ಲ ಎಳ್ದು ಬೀಳಿಸಿ, ಮೆಣಸಿನ್ಕಾಯಿ ಎಲ್ಲ ಬೀಳಿಸಿದ್ದ, ಸದ್ಯ ಮುಟ್ಟಿರಲಿಲ್ಲ ಅದನ್ನ. ಅವನು ಕವರಲ್ಲಿ ಇಟ್ಟಿದ್ದೆ, ತೊಗೊಂಡು ಎಲ್ಲ ಎಳ್ದು ಬಿಸಾಕ್ಬಿಟ್ಟು ನೋಡ್ತಾ ಇದ್ದೆ. ನೋಡಿ ಹೆಂಗೆ ನೋಡ್ತಿದ್ದಾನೆ, ಎತ್ಕೊಂಡು ಹೋಗ್ಬಿಟ್ಲು ಅಂತ ಅದಕ್ಕೂ ಕೂಡ ಅಳ್ತಿದ್ದಾನೆ. ಸೊ ಒಂದು ಈ ಥರ ಅವನ ಆಟಗಳು ನಡೀತಾ ಇತ್ತು. ಇನ್ನು ನಾನು ಕಳ್ಸೋಕ್ಕೆ ಕಾಯಿ ಕೂಡ ಇವಾಗಲೇ ರೆಡಿ ಮಾಡಿ ಇಟ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಾಕಿಡ್ತೀನಿ. ಅರಿಶಿನ ಹೇಗೆ ಹಚ್ತೀನಿ ಅಂದರೆ, ದೇವರಿಗೆ ಅಂದರೆ ಲಕ್ಷ್ಮೀ ದೇವಿಗೆ ಗೋಧಿ ಅಂದರೆ ಇಷ್ಟ ಅಂತೆ. ಗೋಧಿ ಹಿಟ್ಟಂದರೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಸ್ವಲ್ಪ ಗೋಧಿ ಹಿಟ್ಟಿಗೆ ಜಾಸ್ತಿ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಕಲಸಿಟ್ಬಿಡ್ತೀನಿ. ಅದನ್ನು ಈ ಥರ ತೆಂಗಿನಕಾಯಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಇದುವರೆಗೂ ನಾನು ಇದೇ ಥರನೇ ಮಾಡಿರೋದು. ಫಸ್ಟ್ ಇಯರು ಬರೀ ಅರಿಶಿನ ಹಚ್ಚಿದ್ದೆ ಅನಿಸುತ್ತೆ, ಅದು ನಂಗೆ ನೆನಪಿಲ್ಲ ಅಷ್ಟಾಗಿ. ಬಟ್ ತುಂಬ ವರ್ಷದಿಂದ ಇದೇ ಥರ ನಾನು ಗೋಧಿ ಹಿಟ್ಟಿಗೆ ಅರಿಶಿನ ಕಲಿಸ್ಬಿಟ್ಟು ಈ ಥರ ಮೆತ್ಬಿಡ್ತೀನಿ ತೆಂಗಿನಕಾಯಿಗೆ. ಈ ಥರ ಅಪ್ಲೈ ಮಾಡ್ಕೊಂಡು ಬಂದರೆ ಅದು ಚೆನ್ನಾಗಿ ಕುತ್ಕೊಳ್ಳುತ್ತೆ, ಉದ್ರೋಗೋದೆಲ್ಲ ಆಗಲ್ಲ. ಚೆನ್ನಾಗಿ ಸ್ಟಿಫಾಗಿ ಅರಿಶಿನ ಚೆನ್ನಾಗಿ ಕಾಣುತ್ತೆ. ಇದಾದಮೇಲೆ ಈ ಥರ ಒಂದು ಕಣ್ಣಿನ ಥರ ಅಂದರೆ ಕುಂಕುಮ ಹಚ್ಚೋದಕ್ಕೆ ಈ ಥರ ಕಟ್ ಮಾಡಿಕೊಂಡು ಒಂದು ಪೇಪರಲ್ಲಿ ಅಥವಾ ರಟ್ಟಿಂದು ಇದರಲ್ಲಿ ಅಥವಾ ವೀಳ್ಯದೆಲೆನಲ್ಲಿ ಕಟ್ ಮಾಡ್ತಾರೆ. ಸೊ ಆ ಥರ ಕಟ್ ಮಾಡಿಕೊಂಡು ಕುಂಕುಮ ಕೂಡ ಹಚ್ಕೊಂಡು ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ನಮಗೆ ವ್ರತದ ದಾರ ಬೇಕು, ಮತ್ತು ತಾಯಿಗೆ ಅರಿಶಿನದ್ದು ಮಾಂಗಲ್ಯ ಮಾಡಬೇಕು. ಇದೆಲ್ಲ ಪ್ರಿಪೇರ್ ಮಾಡಾಯಿತು. ಈಗ ನಾನು ರವೆ ಉಂಡೆ ಮಾಡೋದಕ್ಕೆ ಬಂದಿದ್ದೀನಿ. ನನಗೆ ದೇವರಾಣೆ ಈ ಥರ ರವೆ ಉಂಡೆನ ಬಿಸಿ ಬಿಸಿ ಕಟ್ಟೋದಕ್ಕೆ ಆಗೋದೇ ಇಲ್ಲ. ಏನೆಲ್ಲ ಮಾಡ್ತೀನಿ, ಈ ಸ್ವೀಟ್ಸ್ ರೆಸಿಪಿಗಳನ್ನ ನಂಗೆ ಮಾಡೋಕ್ಕೆ ಬರಲ್ಲ. ಈ ಒಬ್ಬಟ್ಟು ಇರ್ಬೋದು, ಕಾಯಿ ಒಬ್ಬಟ್ಟು, ಮತ್ತು ಈ ರವೆ ಉಂಡೆ, ಇದೆಲ್ಲ ನಂಗೆ ಅದೇನೋ ಬರೋದೇ ಇಲ್ಲ ಮಾಡೋದಕ್ಕೆ. ನನಗಂತೂ ಈ ಥರ ಉಂಡೆ ಕಟ್ಟೋಷ್ಟ್ರಲ್ಲಿ ಸಾಕಾಗ್ಬಿಡ್ತು ಸ್ವಲ್ಪನೇ. ನಾನೇನು ಮಾಡ್ತೀನಿ ಅಂದರೆ, ಈ ಥರ ಲೋಟ ಇರುತ್ತಲ್ಲ, ಲೋಟಕ್ಕೆಲ್ಲ ಫಿಲ್ ಮಾಡಿಬಿಡ್ತೀನಿ, 5 ಮಾಡಿಬಿಡ್ತೀನಿ. ದೇವರಿಗೆ ಈ ಥರ ಇಟ್ಟರೆ ಚೆನ್ನಾಗೂ ಕಾಣುತ್ತೆ, ಜಾಸ್ತಿನೂ ತುಂಬಿದಂಗೆ ಅನಿಸುತ್ತೆ. ಮತ್ತು ಒಂಥರ ಏನೋ ಚೆನ್ನಾಗಿರುತ್ತೆ. ಈ ಥರ ಲೋಟಗಳಿಗೆ ಹಾಕಿ ದಬಾಕಿ ಇಟ್ಬಿಟ್ಟಿದ್ದೀನಿ. ಅದು ಸ್ವಲ್ಪ ಆರಿದ್ಮೇಲೆ ಬಿಟ್ಕೊಳ್ಳುತ್ತೆ. ಇನ್ನು ಸ್ವಲ್ಪ ಉಳಿತಲ್ಲ, ಕೈಯಲ್ಲಿ ಟ್ರೈ ಮಾಡೋಣ ಅಂದರೆ ಅಪ್ಪ ದೇವರೇ ಆಗ್ತಾನೆ ಇಲ್ಲ ನನ್ನ ಕೈಲಿ. ಸೊ ಜೊತೆಗೆ ಕೆಲಸ ಮಾಡ್ತಾ ಸುಮಾರು ಕಡೆ ಕೈ ಕುಯ್ಕೊಂಬಿಟ್ಟಿದ್ದೆ. ಅದಂತೂ ಸಿಕ್ಕಾಪಟ್ಟೆ ಪೇಯ್ನ್ ಇತ್ತು. ಹಬ್ಬ ಆಗಿ ಒಂದು 3 ಡೇಸ್ವರೆಗೂ ನನ್ನ ಕೈಲಿ ಏನೂ ಮಾಡೋದಕ್ಕೆ ಆಗಲೇ ಇಲ್ಲ, ಅಷ್ಟು ಕೈಯೆಲ್ಲ ಕುಯ್ಕೊಂಡ್ಬಿಟ್ಟಿದ್ದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನಮ್ಮ ಬೇಬಿ ಎದ್ಬಿಟ್ಟಿದೆ. ಹಾಯ್. ಸೊ ಈಗ ಟೈಮ್ 12:15. ಗಡಿಯಾರನ ಇಲ್ಲಿ TV ಹಿಂದೆ ಹಾಕ್ಬಿಟ್ಟಿದ್ದೀನಿ, ಯಾಕಂದರೆ ಅಲ್ಲಿ ರಾಯರು ಫೋಟೋ ಹಾಕಿದ್ದೀನಿ. ಹಾಗಾಗಿ ಸೊ ಇಲ್ಲೆಲ್ಲ ರೆಡಿ ಆಗಿದೆ, ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ನೋಡಿ ಏನೇನೆಲ್ಲ ಆಗಿದೆ ತೋರಿಸ್ತೀನಿ. ಸೊ ಫಸ್ಟ್ ಇಲ್ಲಿ ದೀಪಕ್ಕೆಲ್ಲ ಸ್ವಲ್ಪ ರೆಡಿ ಆಗಿದೆ. ಪೂಜೆಗೆಲ್ಲ ಏನೇನು ಆಲ್ಮೋಸ್ಟ್ ಬತ್ತಿ ಎಲ್ಲ ಹಾಕ್ಕೊಬೇಕು. ಇನ್ನು ಇಲ್ಲಿ ತಟ್ಟೆಲ್ಲ ರೆಡಿ ಮಾಡಿ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ, ಇನ್ನು ನೀಟಾಗೆಲ್ಲ ಇಟ್ಟಿಲ್ಲ. ಇಲ್ಲಿನೂ ಅದು ಅಲ್ಲದೆ ಪೂಜೆ ಸಾಮಾನು, ಇದು ಡ್ರೈ ಫ್ರೂಟ್ಸ್ ಒಂದು ತಟ್ಟೆ, ಇದು ಪೂಜೆಗೆಲ್ಲ ಏನೇನು ಬೇಕದೆಲ್ಲ ಒಂದಷ್ಟನ್ನು ರೆಡಿ ಮಾಡಿದ್ದೀನಿ. ಸೊ ಬಿನ್ಕೆಗೂ ಕೂಡ ಈ ಥರ ಕೋಲ್ ಕಟ್ಟಿ ರೆಡಿಯಾಗಿದೆ. ಹೀಗೆ ರೆಡಿ ಮಾಡಿದ್ದೀವಿ. ಸೊ ಬೆಳಿಗ್ಗೆಗೆ ಒಂದು 3 o'clock ಎದ್ದೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಎದ್ದೇಳ್ತೀನಿ ಏನು ಅಂತ. ಸೊ ನಾನು ನೆಕ್ಸ್ಟ್ ಹಬ್ಬದ ಬ್ಲಾಗಲ್ಲಿ ಸಿಗ್ತೀನಿ. ಇದು ಸಿಂಪಲ್ಲಾಗಿ ಈ ಬ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಒಂದು ಸಲ ಕಸ ಗುಡಿಸಾಗ್ಬಿಟ್ಟಿದೆ, ಕಸ ಎತ್ತಾಕಿಲ್ಲ, ನೈಟ್ ಆಗಿದ್ದೆಲ್ಲ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ. ಮಾರ್ನಿಂಗ್ ಕಸ ಎಲ್ಲ ಎತ್ತಾಕ್ಬಿಟ್ಟು ಒಂದು ಸಲ ಮನೆ ಒರೆಸ್ಬಿಟ್ರೆ ಪೂಜೆ ಮಾಡ್ಕೊಬೋದು. ಸೊ ಇಷ್ಟ ಆಗಿದೆ. ಇವ್ರಿಗೆ ಫೀಡಿಂಗ್ ಮಾಡ್ಕೊಂಡು ಇವಾಗ ಪಾಚಿ ಬಾಯ್, ಗುಡ್ ನೈಟ್. ಬಾಯ್.
ಪೂಜೆ ಟೈಮಿಂಗ್ಸ್ ಬಂದು 4ರಿಂದ 4:15 ಅಷ್ಟರಲ್ಲಿ ಮಾಡಬೇಕು ಅಂತ ಹೇಳಿದರು ಒಬ್ಬರು ಯೂಟ್ಯೂಬಲ್ಲಿ ಒಬ್ಬರು ಮೇಡಮ್ ಇದ್ದಾರೆ ಅವರು. ಸೊ ಅಥವಾ 5 ಗಂಟೆ 2 ನಿಮಿಷದವರೆಗೂ ಬ್ರಾಹ್ಮಿ ಮುಹೂರ್ತ ಇರುತ್ತೆ, ಅಷ್ಟು ಒಳಗಡೆ ನಾವು ಪೂಜೆ ಮಾಡಬಹುದು ಅಂತ ಅಂದ್ಕೊಂಡಿದ್ದೆ. 4ರಿಂದ 4:15 ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ 5 ಗಂಟೆ ಒಳಗಾದ್ರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. 3 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ. ಹೋಗಿ ಮಲ್ಕೊಳಕ್ಕೆ ಹೋಗಿದ್ದು 12:15ಗೆ. ನನ್ನ ಮಗ ನೋಡಿದ್ರೆ 1:15ವರೆಗೂ ಮಲ್ಕೊಳ್ಳಿಲ್ಲ. ಅವನು 1:15ವರೆಗೂ ಆಟ ಆಡಿಸ್ಕೊಂಡು ಫೀಡ್ ಮಾಡಿಕೊಂಡು ಅವನ್ನ ನೋಡ್ಕೊಂಡಿದ್ದೇ ಆಗೋಯಿತು. ಇನ್ನು ಅಲಾರಾಮ್ ಬಡ್ಕೊಳ್ಳೋದಕ್ಕಿಂತ ಮುಂಚೆ ನಾನೇ ಎಚ್ಚರ ಆಗಿಬಿಟ್ಟಿದ್ದೆ. 2 ಗಂಟೆ 59 ನಿಮಿಷಕ್ಕೆ ಆಟೋಮೆಟಿಕ್ಕಾಗಿ ಎಚ್ಚರ ಆಗೋಯಿತು. ಸೊ ಇದಾಗಿತ್ತು ನನ್ನ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.